ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಕ್ಯಾನ್ಸರ್ನಿಂದ ಬಳಲುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದಕ್ಕೆ ಕಾರಣ ನೂರಾರು ಹಲವಾರು. ಇಲ್ಲಿವರೆಗಿನ ಅಂದಾಜಿಸಿದಂತೆ ಸುಮಾರು 2.5 ಮಿಲಿಯನ್ಗೂ ಅಧಿಕವಾಗಿ ವಿವಿಧ ಕ್ಯಾನ್ಸರ್ ರೋಗಗಳಿಂದ ಬಳಲುತ್ತಿದ್ದಾರೆ. ಹಾಗೂ ಪ್ರತಿ ವರ್ಷ ಹೊಸದಾಗಿ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಮಂದಿ ಕ್ಯಾನ್ಸರ್ ಚಿಕಿತ್ಸೆಗೆ ದಾಖಲಾಗುತ್ತಿದ್ದಾರೆ. ಪುರುಷರಲ್ಲಿ ಕಾಡುವ ಪ್ರಮುಖ ಕ್ಯಾನ್ಸರ್ಗಳು ಲಂಗ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ಕೊಲರೆಕ್ಟಮ್ ಕ್ಯಾನ್ಸರ್, ಫ್ರಾನ್ಸ್ ಕ್ಯಾನ್ಸರ್, ಪ್ರೋಸ್ಟೇಟ್ ಕ್ಯಾನ್ಸರ್, ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಗಳು. ಮಹಿಳೆಯರಲ್ಲಿ ಕಾಡುವ ಪ್ರಮುಖ ಕ್ಯಾನ್ಸರ್ಗಳು ಬ್ರೆಸ್ಟ್ ಕ್ಯಾನ್ಸರ್, ಸರ್ವಿಕ್ಸ್ ಕ್ಯಾನ್ಸರ್, ಕೊಲರೆಕ್ಟಮ್ ಕ್ಯಾನ್ಸರ್, ಓವರಿ ಕ್ಯಾನ್ಸರ್, ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಗಳು. ಇತರೆ ಕ್ಯಾನ್ಸರ್ಗಳಿಗೆ ಹೋಲಿಸಿದಾಗ ಈ ಕುಖ್ಯಾತಿ ಕ್ಯಾನ್ಸರ್ಗಳು 47.2% ಹೆಚ್ಚು. ಆದರೆ ಯಾವುದೇ ಭಯ ಬೇಡ, ಆತಂಕ ಬೇಡ. ಯಾವುದೇ ಸಣ್ಣ ಅನುಮಾನ ಇದ್ದರೂ ಮುಂಚಿತವಾಗಿ ಪರೀಕ್ಷೆಗೊಳಿಸಿ ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚಿ ನೂತನ ತಂತ್ರಜ್ಞಾನದ ಚಿಕಿತ್ಸೆಯೊಂದಿಗೆ ಸಂಪೂರ್ಣವಾಗಿ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು, ಜೀವವನ್ನು ಉಳಿಸಬಹುದು. ನಾರಾಯಣ ಹೆಲ್ತ್ನಲ್ಲಿ ಸಕಲ ಸೌಕರ್ಯವಿರುವ ಮೈಸೂರಿನ ಹೆಸರಾಂತ ಆಸ್ಪತ್ರೆ. ಅತಿ ಕಡಿಮೆ ದರದಲ್ಲಿ ರೋಗಿಗಳಿಗೆ ಉಪಚರಿಸುತ್ತಿರುವ ನಾರಾಯಣ ಹೆಲ್ತ್ ವಿವಿಧ ಸರ್ಕಾರಿ ಹಾಗೂ ಖಾಸಗಿ ವಿಮೆಗಳಿಂದಲೂ ಕೂಡ ನಾರಾಯಣ ಹೆಲ್ತ್ನಲ್ಲಿ ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ ನೀಡಲಾಗುವುದು. ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಕ್ಯಾನ್ಸರ್ನ ಬಗ್ಗೆ ಯಾವುದೇ ಭಯ ಬೇಡ, ಅದರ ಬಗ್ಗೆ ಒಂದಷ್ಟು ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಿಮ್ಮ ಮುಂದೆ ಅಂತ ಹೇಳ್ತಾ, ಇನ್ನು ಜೀವನದಲ್ಲಿ ನಾವು ಮಾಡ್ತಾ ಇರುವಂಥ ಒಂದು ಜೀವನ ಶೈಲಿ ಏನಿದೆ, ನಮ್ಮ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ, ಅದನ್ನು ಬದಲು ಮಾಡ್ಕೋಬೇಕು. ಹಾಗೆ ನಮ್ಮ ಆಹಾರ ಪದ್ಧತಿ ಏನಿದೆ ಅದು ನಿಜಕ್ಕೂ ನಮಗೆ ಕೆಡಕನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ನಮ್ಮೊಟ್ಟಿಗೆ ಇವತ್ತು ಈ ಒಂದು ಕ್ಯಾನ್ಸರ್ ಸಮಸ್ಯೆಯಿಂದ ಭದ್ರಾವತಿಯಿಂದ ಬಂದು ಇಲ್ಲಿ ಅವರು ಟ್ರೀಟ್ಮೆಂಟನ್ನು ತಗೋತಾ ಇದ್ದಾರೆ. ಅದರ ಅವರೊಂದು ಹೇಗಿದೆ ಅವರ ಟ್ರೀಟ್ಮೆಂಟ್ ತಗೊಂಡ ನಂತರ ಅವರ ಒಂದು ಗುಣಮುಖರಾಗಿದ್ದಾರಾ ಇಲ್ವಾ, ಇದ್ರ ಬಗ್ಗೆ ಎಲ್ಲ ಅವ್ರ ಹತ್ರನೇ ಕೇಳೋಣ. ನಮ್ಮ ಗಂಗಯ್ಯ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಪ್ಪಾಜಿ ನಮಸ್ತೆ. ನಮಸ್ಕಾರ. ಓಕೆ, ಭದ್ರಾವತಿಯಿಂದ ಇಲ್ಲಿಗೆ ಬಂದಿದ್ದೀರಾ, ಹೇಳಿ ನಮ್ಮ ನಾರಾಯಣ ಹೆಲ್ತ್ಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು? ಕಾಯಿಲೆ ಜಾಸ್ತಿ ಆಗ್ತಾ ಬರ್ತಲ್ಲ, ಅದಕ್ಕೋಸ್ಕರ ಬರಬೇಕು ಅಂತ ಅನಿಸುತ್ತೆ. ಆದರೆ ಈಗ ಮೆಡಿಸಿನ್ ತಗೊಳ್ತಾ ಇದ್ದೀನಲ್ಲ, ಈಗ ಸ್ವಲ್ಪ ಪರವಾಗಿಲ್ಲ. ನಿಮಗೆ ಯಾವ ಥರದ್ದು ಕ್ಯಾನ್ಸರ್? ನಮಗೆ ಹೊಟ್ಟೆನಲ್ಲಿ ಗೆಡ್ಡೆ ಬೆಳೆದಿರೋದಂತೆ ಕಂಡು ಬಂದದ್ದು. ಏನು ಅದರಲ್ಲಿ ಗೊತ್ತಾಗಿದ್ದು ನಮಗೆ ಅಂತಂದರೆ, ಏನು ಊಟ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಸುಸ್ತಾಗೋದು. ಆಮೇಲೆ ಎಷ್ಟು ಬ್ಲಡ್ ಕೊಟ್ಟರು ಕೂಡ ಅದು ಸಾಕಾಗ್ತಾ ಇರಲಿಲ್ಲ. ಆಮೇಲೆ ಇಲ್ಲಿ ಬಂದು ನಾವು ಅಡ್ಮಿಷನ್ ಆಗಿ ಇದು ಮಾಡಿದ್ಮೇಲೆ ಡಾಕ್ಟ್ರ್ ಕಂಡ ಮೇಲೆ ನಮಗೆ ಅವ್ರ ಆಪರೇಷನ್ ಇದೆಲ್ಲ ಆದಮೇಲೆ ಸ್ವಲ್ಪ ಈಗ ಉತ್ತಮವಾಗಿದ್ದೀವಿ. ಈಗ ಮೊದಲಿಗೆ ನಿಮ್ಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು, ಗೊತ್ತಾಗಿದ ತಕ್ಷಣ NH ಆಸ್ಪತ್ರೆಗೆ ಬಂದ್ರಿ. ನಿಮ್ಗೆ ಹೆಂಗೆ ನಂಬಿಕೆ ಇತ್ತಾ, ನಾನು ಹುಷಾರಾಗಿ ವಾಪಸ್ ಹೋಗ್ತೀನಿ, ಇಲ್ಲಾಂದ್ರೆ ಏನಪ್ಪಾ ಇದು ಅಂತ ಭಯ ಇತ್ತಾ? ಅಲ್ಲ, ಭಯ ಇತ್ತು. ಯಾಕೆಂದ್ರೆ ಒಂದ್ಸರಿನೂ ಇದ್ರ ಬಗ್ಗೆ ನಾವು ಏನು ಅನುಭವಿಸಿರ್ಲಿಲ್ಲ, ಆ ದೃಷ್ಟಿಯಿಂದ ಭಯ ಇದ್ದೇ ಇತ್ತು. ಆಮೇಲೆ ಈಗ ಆಪರೇಷನ್ ಆದ್ಮೇಲೆ ನಾವು ಒಂದು ದಾರಿಗೆ ಬಂದಿದ್ದೀವಿ, ಏನ್ ತೊಂದರೆ ಇಲ್ಲ, ಗುಣಮುಖರಾಗ್ತೀವಿ ಅನ್ನೋ ಒಂದು ಇದು ನಮಗೆ ಕಂಡು ಬರ್ತಾ ಇದೆ. ಈಗ ಗುಣಮುಖರಾಗ್ತೀರಿ ಅಂತ ಅನಿಸ್ತಾ ಇದೆ. ಇಲ್ಲಿ ಆಸ್ಪತ್ರೆಗೆ ಬಂದ ನಂತರ ಇಲ್ಲಿ ಆಸ್ಪತ್ರೆಯಲ್ಲಿ ಇದ್ದಂತ ಡಾಕ್ಟರ್ಸ್ ಅವರೆಲ್ಲ ನಿಮ್ಗೆ ಯಾವ ತರ ಧೈರ್ಯ ಹೇಳಿದ್ರು, ಸಮಾಧಾನ ಹೇಳಿದ್ರು, ಹೆಂಗ್ ಅನ್ಸ್ತು ನಿಮ್ಗೆ ಅದ್ರ ಬಗ್ಗೆ? ನಮ್ಗೆ ಡಾಕ್ಟ್ರು ಪಳಿನಿ ಅನ್ನೋ ಡಾಕ್ಟ್ರು, ನೀವೇನು ಹೆದರ್ಬೇಕಾಗಿಲ್ಲ, ನಾನು ಆಪರೇಷನ್ ಮಾಡ್ತೀನಿ, ಏನು ತೊಂದರೆ ಆಗಲ್ಲ, ನೀವು ಧೈರ್ಯವಾಗಿರಿ ಅಂತ ಹೇಳಿ ಅವರು ನಮಗೆ ಆಶ್ವಾಸನೆ ಕೊಟ್ಟರು. ಅದೇ ಥರ ಅವರು ಆಪರೇಷನ್ ಮಾಡಿ ನಮ್ಮನ್ನ ಸರಿಯಾದ ರೀತಿ ಒಳಗೆ ಮೆಡಿಸನ್ ಕೂಡ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಆಸ್ಪತ್ರೆ ಒಳ್ಳೆಯದು, ಡಾಕ್ಟ್ರು ಕೂಡ ಒಳ್ಳೆಯ ಡಾಕ್ಟ್ರುಗಳಿದ್ದಾರೆ. ನಾವು ಬಂದಂಥ ಕೆಲಸನೂ ಕೂಡ ನಮ್ಮಂತೆ ಆಗುತ್ತೆ, ಏನು ತೊಂದರೆ ಆಗಲ್ಲ ಅನ್ನೋ ಒಂದು ಅಭಿಮಾನ ನಮಗಿದೆ. ಫುಲ್ ಕಾನ್ಫಿಡೆಂಟ್ ಬಂದಿದೆ ನಿಮಗೆ, ನಾನು ಹುಷಾರಾಗಿ ವಾಪಸ್ ಭದ್ರಾವತಿ ಹೋಗ್ತೀನಿ ಅಂತ ಅನಿಸಿದೆ. ನಾನು ಮುಂಚೆನೇ ಹೇಳ್ದಂಗೆ ಯಾವುದೇ ಭಯ ಇಲ್ಲದೆ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಮ್ಮ NHಗೆ ಬರ್ಬೋದು, ನಾರಾಯಣ ಹೆಲ್ತ್ಗೆ ಬರ್ಬೋದು. ಯಾಕಂದರೆ ಇದು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್.
ಹೆನಚಿಗೆ ಬಂದು ಅವರ ಒಂದು ಕ್ಯಾನ್ಸರ್ ಅನ್ನ ಗುಣ ಮಾಡಿಕೊಂಡು ಇಲ್ಲಿಯ ಒಂದು ಸಂತೋಷವನ್ನ ನಮ್ಮೊಟ್ಟಿಗೆ ವ್ಯಕ್ತಪಡಿಸುವಂತ ಇಲ್ಲಿಯ ಪೇಷಂಟ್ಸ್ಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಈಗ ನಾವು ಶ್ರೀಮತಿ ಮೀನಾಕ್ಷಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ನಮಸ್ತೆ. ಓಕೆ, ಇವತ್ತು ನಾವು ಇಲ್ಲಿ ನಿಮಗೆ ಕ್ಯಾನ್ಸರ್ ಬಂತು, ಇಲ್ಲಿಂದ ಟ್ರೀಟ್ಮೆಂಟ್ ತಗೊಂಡು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹೇಳಿ, ಯಾವೊಂದು ಕ್ಯಾನ್ಸರ್ ಬಂತು ಅಂತ ಹೇಳಿ ನೀವು ಇಲ್ಲಿ ಬಂದಿದ್ದೀರಿ? ಓಕೆ, ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅಂತ ಹೇಳಿ ಯಾವಾಗ ಗೊತ್ತಾಯ್ತು ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅನ್ನುವಂಥದ್ದು? ಅದು ಸ್ವಲ್ಪ ದಪ್ಪ ಆಯ್ತಾ ನೋವು ಬಂದಾಗ ಗೊತ್ತಾಗಿದೆ ನಮಗೆ ಈ ಥರ. ಸೊ ನಿಮ್ಗೆ ಏನೋ ಸಮಸ್ಯೆ ಇರಬೇಕು ಅಂತ ಅನ್ಕೊಂಡ್ರೆ ಕ್ಯಾನ್ಸರ್ ಅಂತ ಗೊತ್ತಾಗ್ಲಿಲ್ಲ ಇನಿಷಿಯಲಿ. ಓಕೆ, ಆಮೇಲೆ ಹೇಗೆ ಡಾಕ್ಟರ್ ಹತ್ರ ಹೋದ್ರ, ಕನ್ಸಲ್ಟ್ ಮಾಡಿದ್ರ? ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಎಲ್ಲ ಮಾಡಿದ್ರೆ ಅವ್ರು ಹೇಳಿದ್ರು ಓಕೆ ಇಷ್ಟು ಎಲ್ಲ ಇದೆಲ್ಲ ಟೆಸ್ಟ್ ಮಾಡಿಸಿ ಸ್ಕ್ಯಾನ್ ಮಾಡಿಸಿ ಎಲ್ಲ ಆದಮೇಲೆ ಕಿಮೋಥೆರಪಿ ಅದೆಲ್ಲ ತಗೊಂಡು. ಹೆಂಗಿತ್ತು ಮೊದಲಿಗೆ ನಿಮ್ಗೆ ಇದೆ ಕಾಯಿಲೆ ಅಂತ ಗೊತ್ತಾದಾಗ? ಭಯ ಇತ್ತಾ? ಏನಪ್ಪಾ ಹೋಗುತ್ತಾ ಇಲ್ವಾ? ಭಯ ಇತ್ತು. ಕ್ಯಾನ್ಸರ್ ಅಂತ ಹೇಳಿದ್ರಲ್ಲ, ಕ್ಯಾನ್ಸರ್ ವಾಸನೆ ಆಗಲ್ಲ, ಹೋಗ್ಬಿಡ್ತಾರೆ ಅಂತೆಲ್ಲ ಅದೆಲ್ಲ ಹೇಳ್ತಿದ್ರು. ಇದು ಬಂದಾಗ ಬಂದಾಗ ಎಷ್ಟೊಂದು ಜನ ಹೇಳೋರು ಇದು ಕಷ್ಟ ಹಂಗೆ ಹಿಂಗೆ ಅಂತ ಜನ ಎದುರಿಸ್ತಿದ್ರು. ನಮಗೆ ಮಕ್ಕಳು ಮರಿದೆಯಲ್ಲ ಅಂತ ಸ್ವಲ್ಪ ಯೋಚನೆ ಬೇರೆ, ಇನ್ನೊಬ್ಬ ಮಗಳು ಮದುವೆ ಆಗಲಿದ್ರೆ ಮಗ ಇದ್ದಾನೆ ಅಂತ ಸ್ವಲ್ಪ ಮನಸ್ಸಿನಲ್ಲಿ ಯೋಚನೆ ಹಂಗೆಲ್ಲ ಇದ್ದು. ಆಮೇಲೆ ಎಲ್ಲ ಜನಗಳು ನಂಟುಗಳೆಲ್ಲ ಬಂದು ನೋಡ್ಕೊಂಡು ಅವೆಲ್ಲ ಧೈರ್ಯ ಹೇಳ್ತಿದ್ರು, ಏನೂ ಆಗಲ್ಲ, ಹೊಟ್ಟೆ ತುಂಬ ಊಟ ಮಾಡಿ ಆರೋಗ್ಯ ನೋಡ್ಕೊ, ಏನೂ ಆಗಲ್ಲ, ವಾಸಿ ಐತೆ ಅಂತೆಲ್ಲ ಧೈರ್ಯ ತುಂಬಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಅನ್ಕೊಂಡಿದ್ರ ಇಷ್ಟು ಕಮ್ಮಿ ಸಮಯದಲ್ಲಿ ನಾವು ಗುಣ ಆಗ್ತೀವಿ, 5 ವರ್ಷ ಗಟ್ಲೆ ಹಿಡಿದು ಬಿಡುತ್ತೇನೋ ಅಂತ ಭಯ? ಅನ್ಕೊಂಡಿರಲಿಲ್ಲ, ಎಲ್ಲ ಕ್ಯಾನ್ಸರ್ ಬಂದರೆ ಅವ್ರು ಬದುಕಲ್ಲ, ಹೊರಟೋಗ್ಬಿಡ್ತಾರೆ ಅಂತೆಲ್ಲ ಹೇಳ್ತಿದ್ರು. ಈ ಥರ ಇರ್ತೀವಿ ಅಂತ ಅನ್ಕೊಂಡಿರಲಿಲ್ಲ ನಾನು. ಹಂಗೆ ಒಳ್ಳೆ ದೇವ್ರು ಒಳ್ಳೇದು ಮಾಡಿದಾರ ಅಂತ ಡಾಕ್ಟ್ರುಗಳು ಒಳ್ಳೆಯವರು, ಡಾಕ್ಟ್ರು ಎಲ್ಲ ಚೆನ್ನಾಗಿ ನೋಡಿದ್ರು. ನನ್ನ ಸರ್ ಸಿಸ್ಟರ್ಗಳು ಅವರು ಇಂಗ್ಲೀಷ್ ಕೊಡೋರು ಅವರೆಲ್ಲ ತುಂಬ ಕೊಡೋದಿಲ್ಲ, ಒಳ್ಳೆಯವರೆಲ್ಲ ಚೆನ್ನಾಗಿ ಮಾತಾಡಿಸಿ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಅಂತ. ಒಳ್ಳೆ ಡಾಕ್ಟ್ರುಗಳು, ಹಾಸ್ಪಿಟ್ಲ್ ಒಳ್ಳೇದು, ಚೆನ್ನಾಗಿ ನೋಡ್ತಾರೆ, ಕಾಯಿಲೆ ಬಂದರೆ ಎಲ್ಲರೂ ಗುಣ ಮಾಡ್ತಾರೆ. ಅದನ್ನು ದೇವರು ನಮಸ್ಕಾರ ಮಾಡ್ತಾರೆ ಡಾಕ್ಟ್ರುಗಳು, ಹಾಸ್ಪಿಟ್ಲ್ಗೆಲ್ಲ. ಕ್ಯಾನ್ಸರ್ ಅಂದ್ರೆ ಭಯ ಅನ್ನುವಂಥ ಒಂದು ಹೆಸರಿತ್ತು ಮುಂಚೆ, ಆದರೆ ಈಗ ಮೈಸೂರಿನ ಸುತ್ತಮುತ್ತಲೂ ಯಾರು ಕೂಡ ಹೆದರ್ಕೊಳ್ಳೋದು ಬೇಡ. ಯಾಕೆಂದ್ರೆ ಭಯ ಇದ್ರೂ ಕೂಡ ಆ ಭಯವನ್ನ ತೆಗೆದಿಟ್ಟು ನೀವು ಇವತ್ತಿಗೆ ಆರೋಗ್ಯವಾಗಿ ಹೋಗ್ಬೋದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಯಾವುದೇ ಭಯವಿಲ್ಲದೆ ನಿಮ್ಮ ಕ್ಯಾನ್ಸರ್ನ ಸಂಪೂರ್ಣವಾಗಿ ಗುಣ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಆಗಿ ನಿಂತಿದೆ ನಮ್ಮ NH ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನಾನು ಮುಂಚೆನೆ ನಿಮಗೆ ತಿಳಿಸ್ಕೊಟ್ಟೆ, ಏನಂತಂದ್ರೆ ಕ್ಯಾನ್ಸರ್ ಅಂತ ಒಬ್ಬ ರೋಗಿ ಒಳಗಡೆ ಬಂದ್ರೆ ಅವನಿಗೆ ಬೇರೆ ಬೇಕಾದಷ್ಟು ಬೇರೆಗಳ ಒಳಗಡೆ ನೋಡ್ತಾ ಹೋದಾಗ, ಡಯಾಗ್ನೋಸ್ ಮಾಡ್ತಾ ಹೋದಾಗ ಬೇರೆ ಬೇರೆ ಸಮಸ್ಯೆಗಳು ಕೂಡ ಕಂಡು ಬರ್ಬೋದು. ಅಂತ ಸಮಸ್ಯೆಗಳಿಗೂ ಕೂಡ ಒಂದೇ ಕಡೆ ನಿಮಗೆ ಪರಿಹಾರ ಸಿಗುತ್ತೆ. ಅಂದ್ರೆ ಒಂದು ಡಾಕ್ಟರ್ಸ್ಗಳು ಇಲ್ಲಿ ಎಲ್ಲಾ ತರಹದ ಡಾಕ್ಟರ್ಸ್ ಇರೋದ್ರಿಂದ ಯಾವುದೇ ಒಂದು ಪ್ರಾಬ್ಲಮ್ಸ್ ಇದೆ ಅಂತಂದ್ರೆ ಅದನ್ನ ಡಯಾಗ್ನೋಸ್ ಮಾಡಿ ಈಸಿಯಾಗಿ ಅವರ ರಿಪೋರ್ಟ್ಸ್ ಅನ್ನ ಚೆಕ್ ಮಾಡಿ, ಅವರ ಹಿಸ್ಟ್ರಿಯನ್ನ ಚೆಕ್ ಮಾಡಿ ಅದಕ್ಕೆ ಮೆಡಿಸಿನ್ಸ್ ಅನ್ನ ಕೊಡುವಂತ ಏಕೈಕ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಅದು ನಿಮಗೆ NH ನಮ್ಮ ಮೈಸೂರಿನಲ್ಲಿದೆ. ಸೊ ಇದಕ್ಕೆ ಸಾಕ್ಷಿಯಾದಂತ ಮೀನಾಕ್ಷಿ ಅವರ ಮಾತನ್ನ ಇದೀಗ ಕೇಳಿದ್ವಿ. ನಾರಾಯಣ ಹೆಲ್ತ್. ಎಸ್ ವೀಕ್ಷಕರೇ, ಇಲ್ಲಿ ಕ್ಯಾನ್ಸರ್ನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ಇವತ್ತು ಮಾತಾಡಲಿಕ್ಕೆ ಹೊರಟಿದ್ವಿ. ಹಾಗಾಗಿ ಕ್ಯಾನ್ಸರ್ ಬಂದಿರುವಂತಹ ಪೇಷಂಟಿಗೆ ಸಮಾಧಾನವನ್ನ ಹೇಳಿ ಅದನ್ನ ಗುಣಪಡಿಸುವಂತಹ ಡಾಕ್ಟರ್ಸ್ಗಳು ತುಂಬಾ ಮುಖ್ಯ ಆಗ್ತಾರೆ. ಎಸ್, ಈ ನಿಟ್ಟಿನಲ್ಲಿ ಡಾಕ್ಟರ್ ವೇದಪ್ರಿಯಾ ಅವರು ನಮ್ಮ ಜೊತೆ ಇದ್ದಾರೆ, ರೇಡಿಯೇಷನ್ ಆಂಕಾಲಜಿಸ್ಟ್. ಬನ್ನಿ ಅವರನ್ನ ನಿಮ್ಮೊಟ್ಟಿಗೆ ಪರಿಚಯ ಮಾಡ್ಕೊತಾ ಇದ್ದೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ವೀಕ್ಷಕರಿಗೆ ತಿಳಿಸುವ ಹಾಗೆ, ಈ ರೇಡಿಯೇಷನ್ ಆಂಕಾಲಜಿಸ್ಟ್ ಅಂದ್ರೆ ರೇಡಿಯೇಷನ್ ಆಂಕಾಲಜಿ ಇಟ್ಸ್ ಅ ಪಾರ್ಟ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಅಂದರೆ ಮುಖ್ಯವಾದ 3 ಟೈಪ್ ಆಫ್ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಪೇಷಂಟ್ಗೆ ಕ್ಯಾನ್ಸರ್ ಬಂದರೆ. ಒಂದು ಸರ್ಜರಿ, ಎರಡನೇದು ಕೀಮೋಥೆರಪಿ ಅಂದರೆ ಇಂಜೆಕ್ಷನ್ ಮೂಲಕ ಕ್ಯಾನ್ಸರ್ ಸೆಲ್ಸ್ನಲ್ಲಿ ಕೊಲ್ಲೋದು. ಮೂರನೇದು ರೇಡಿಯೇಷನ್ ಆಂಕಾಲಜಿ. ರೇಡಿಯೇಷನ್ ಆಂಕಾಲಜಿ ಅನ್ನೋದು ಹೈ ಎನರ್ಜಿ ಎಕ್ಸ್ರೇಸ್. ನಾರ್ಮಲ್ ನಾವು CT ಸ್ಕ್ಯಾನ್ ಎಕ್ಸ್ರೇ ಎಲ್ಲ ಮಾಡ್ತೀವಲ್ವ, ಅದರಿಂದ ಬರೋದು ಲೋ ಎನರ್ಜಿ ಎಕ್ಸ್ರೇಸ್. ಇದು ಹೈ ಎನರ್ಜಿ ಎಕ್ಸ್ರೇಸ್ ಇಂದು ಕ್ಯಾನ್ಸರ್ ಕಾಯಿಲೆ ಪ್ಲಸ್ ಕ್ಯಾನ್ಸರ್ ಕಾಯಿಲೆಗೆ ಹತ್ತಿರ ಇರೋ ಜಾಗದಲ್ಲಿ ಟ್ರೀಟ್ ಮಾಡೋದ್ರಲ್ಲಿ ರೇಡಿಯೇಷನ್ ಆಂಕಾಲಜಿ ಅಂತ. ಓಕೆ, ಇನ್ನು ಡಾಕ್ಟರ್, ಒಬ್ಬ ಪೇಷಂಟ್ ನಿಮ್ಮ ಹತ್ರ ಬಂದಾಗ, ಎಸ್ ಅವನಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ನೀವು ಅವ್ರನ್ನ ಯಾವ ರೀತಿ ಪ್ರೊಸೀಡ್ ಮಾಡ್ತೀರಾ? ಹೌ ಯು ವಿಲ್ ಟ್ರೀಟ್? ಫಸ್ಟ್ ಏನು ಮಾಡ್ತೀವಿ ಅಂದರೆ, ಆ ಪೇಷಂಟಿಗೆ ಟ್ಯೂಮರ್ ಬೋರ್ಡ್ ಅಂತ ಒಂದು ಮೀಟಿಂಗ್ ನಡೆಯುತ್ತೆ. ಸೊ ಆ ಟ್ಯೂಮರ್ ಬೋರ್ಡಲ್ಲಿ ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಇದೆ, ಈಗ ಕೀಮೋಥೆರಪಿ ಬೇಕಾ, ಸರ್ಜರಿ ಬೇಕಾ, ಅಥವಾ ರೇಡಿಯೇಷನ್ ಬೇಕಾ, ಇಲ್ಲ ಅಂದರೆ ಕಾಂಬಿನೇಷನ್ ಆಫ್ ಟ್ರೀಟ್ಮೆಂಟ್ ಬೇಕಾ, ಅದರಲ್ಲಿನೂ ಏದು ಫಸ್ಟ್ ಮಾಡಬೇಕು ಅಂದು ನಮಗೆ ಗೈಡ್ಲೈನ್ಸ್ ಇದೆ.
ಹೋಲ್ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಇದೆ, ಇಂಡಿಯನ್ ಗೈಡ್ಲೈನ್ಸು ಇದೆ. ಅದನ್ನು ಫಾಲೋ ಅಪ್ ಮಾಡಿಕೊಂಡು ಈ ಪೇಷಂಟ್ ಈಗ ರೇಡಿಯೇಷನ್ ತಗೋಬೇಕು ಅಂತ ಬಂದ ಮೇಲೆ ಆ ಪೇಷಂಟ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಬರ್ತಾರೆ. ಡಿಪಾರ್ಟ್ಮೆಂಟ್ಗೆ ಬಂದ ಮೇಲೆ ಫಸ್ಟ್ ಕೌನ್ಸಿಲಿಂಗ್ ಆಗುತ್ತೆ. ಯಾಕಂದರೆ ಹೋದ ತಕ್ಷಣ ನಾನು ನಿಮ್ಗೆ ರೇಡಿಯೇಷನ್ ಕೊಡ್ತೀನಿ, ಅದನ್ನು ರೇಡಿಯೇಷನ್ ಆದ ತಕ್ಷಣ ಅವರು ಕರೆಂಟು ಕೊಡ್ತೀನಿ, ಶಾಕ್ ಕೊಡ್ತೀನಿ ಅಂತೆಲ್ಲ ತುಂಬ ಹೆದರ್ಕೋತಾರೆ. ಸೊ ಫಸ್ಟ್ ಅದನ್ನೇ ತೆಗಿಬೇಕಾಗುತ್ತೆ. ಅವರಿಗೆ ಕೌನ್ಸಿಲಿಂಗ್ ಮಾಡುವಾಗ ಕಾಯಿಲೆ ಬಗ್ಗೆ, ಅದೊಂದು ಸೈಡ್ ಎಫೆಕ್ಟ್ ಬಗ್ಗೆ, ಎಷ್ಟು ದಿವಸ ಟ್ರೀಟ್ಮೆಂಟು, ಎಷ್ಟು ಖರ್ಚು ಆಗ್ಬೋದು, ಮತ್ತು ಏನೇನು ಸೌಲಭ್ಯ ಗೌರ್ಮೆಂಟ್ ಕೊಟ್ಟಿದೆ, ಇದು ವಾಜಪೇಯಿ ಸ್ಕೀಮ್ ಇದೆಯಾ ಅವರಿಗೆ, ಇಲ್ಲ ಯಶಸ್ವಿನಿ ಸ್ಕೀಮ್ ಇದೆಯಾ, ಅಥವಾ ಬೇರೆ ಏನಾದರೂ ಫಿಲಾಂಥ್ರಾಪಿಸ್ಟ್ ಹತ್ರದಿಂದ ನಾವು ಅರೇಂಜ್ ಮಾಡೋಕ್ಕಾಗುತ್ತಾ. ಸೊ ಫೈನಾನ್ಷಿಯಲ್ ಆಗಿ ಕೌನ್ಸಿಲ್ ಮಾಡ್ತೀವಿ, ಟ್ರೀಟ್ಮೆಂಟ್ ಬಗ್ಗೆ ಮಾಡ್ತೀವಿ, ಎಷ್ಟು ದಿವಸ ಟ್ರೀಟ್ಮೆಂಟು, ಸೈಡ್ ಎಫೆಕ್ಟು ಎಲ್ಲ ಮಾಡಿಬಿಟ್ಟು ಅವರಿಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ವಿಲ್ ಪ್ರೊಸೀಡ್ ಮಾಡುವಾಗ ಏನು ಮಾಡ್ತೀವಿ ಅಂದರೆ ಒಂದು ಡೇಟ್ ಕೊಟ್ಟುಬಿಟ್ಟು CT ಸಿಮ್ಯುಲೇಷನ್ ಅಂತ ಮಾಡ್ತೀವಿ. CT ಸಿಮ್ಯುಲೇಷನ್ ಅಂದರೆ ಈಗ ಹೊರಗೆ ಇರೋ ಕಾಯಿಲೆಗೆಲ್ಲ ನಮ್ಗೆ ಕಾಣುತ್ತೆ, ಇಲ್ಲಿ ಗಂಟಿದೆ, ಅಲ್ಲಿ ಗಂಟಿದೆ, ಈಗ ಅನ್ನನಾಳದಲ್ಲೂ ಈಗ ಗರ್ಭಕೋಶ ಬಾಯಲ್ಲೇನೋ ಅದು ಒಳಗೆ ಇರೋದು, ಒಳಗೆ ನಮ್ಮ ಕಣ್ಣಿಗೆ ಕಾಣಲ್ಲ. ಸೊ ಅದನ್ನು ಏನು ಮಾಡ್ತೀವಿ ಅಂದರೆ CT ಸ್ಕ್ಯಾನ್ ಮಾಡಿಬಿಟ್ಟು ಆ ಕಾಯಿಲೆಯಲ್ಲಿ ನಾವು ಟಾರ್ಗೆಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಸೊ ಫಸ್ಟ್ ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಪೇಷಂಟನ್ನು ಇಮ್ಮೊಬಿಲೈಸ್ ಮಾಡ್ತೀವಿ. ಯಾಕಂದರೆ ನಾವು ಕೊಡೋದು ತುಂಬ ಸೂಕ್ಷ್ಮವಾದ ಟ್ರೀಟ್ಮೆಂಟು. ಅದು ಕೊಡುವಾಗ ಒಂದು 5-6 ಮಿಲಿಮೀಟರ್ ಆ ಥರ ಸ್ವಲ್ಪ ಅಲ್ಲಾಡುವಾಗ ಪೇಷಂಟ್ಗೆ ಗೊತ್ತಿಲ್ಲ, ಅದು ಉಸಿರಾಡುವಾಗ ಮೂವ್ ಆಗ್ತಾರೆ. ಆ ಥರ ಮಾಡುವಾಗ ಏನಾಗುತ್ತೆ ಅಂದರೆ ಒಂದೊಂದು ಸಮಯ ಕಣ್ಣು ಹತ್ತಿರ ಇರ್ಬೋದು, ಇಲ್ಲ ಸ್ಪೈನಲ್ ಕಾರ್ಡ್ ಹತ್ತಿರ ಇರ್ಬೋದು, ಈ ಥರ ಕ್ರಿಟಿಕಲ್ ಸ್ಟ್ರಕ್ಚರ್ಸ್ ಅಂತೀವಿ ಅದನ್ನು. ಸೊ ಆ 5 ಮಿಲಿಮೀಟರ್ ಮೂವ್ಮೆಂಟಲ್ಲಿ ಅದನ್ನು ಟಚ್ ಆಗಿ ಅದಕ್ಕೆ ಯಾಕೆ ಯಾವ ಏರಿಯಾಕ್ಕೆ ರೇಡಿಯೇಷನ್ ಹೋಗಬೇಕೋ ಅಲ್ಲಿ ಹೋಗಾದು, ಯಾವ ಏರಿಯಾಕ್ಕೆ ಹೋಗಬೇಕು ಹೋಗಬಾರ್ದು ಅಲ್ಲಿ ಹೋಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಪೇಷಂಟ್ನ ಇಮ್ಮೊಬಿಲೈಸ್ ಮಾಡಿಬಿಡ್ತೀವಿ. ಇಮ್ಮೊಬಿಲೈಸ್ ಮಾಡಿಬಿಟ್ಟು ಆಮೇಲೆ CT ಸ್ಕ್ಯಾನ್ ಮಾಡಿಬಿಟ್ಟು ಆ CT ಸ್ಕ್ಯಾನ್ ಮತ್ತೆ ನಮಗೆ ಕಂಪ್ಯೂಟರಲ್ಲಿ ಬರುತ್ತೆ. ಅದರಲ್ಲಿ ನಾವು 2 ಕೆಲಸ ಇದೆ. ಎವ್ರಿ 3 ಮಿಲಿಮೀಟರ್ ಕಟ್ಸಲ್ಲಿ ನಾವು ಎಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅಂತನೂ ಮಾರ್ಕ್ ಮಾಡಬೇಕು, ಪ್ಲಸ್ ಎಲ್ಲಿ ಜಾಸ್ತಿ ರೇಡಿಯೇಷನ್ ಹೋಗಬಾರ್ದು ಅದನ್ನು ಮಾರ್ಕ್ ಮಾಡಬೇಕಾದ್ರೆ. ಅದೇ ಈಗ ಕ್ರಿಟಿಕಲ್ ಸ್ಟ್ರಕ್ಚರ್ಸ್ ಲೈಕ್ ಸ್ಪೈನಲ್ ಕಾರ್ಡ್ ಇರ್ಬೋದು, ಬ್ರೈನ್ ಇರ್ಬೋದು, ಬ್ರೈನ್ ಸ್ಟೆಮ್ ಇರ್ಬೋದು, ಅಲ್ಲಿಗೆಲ್ಲ ಜಾಸ್ತಿ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಅದನ್ನು ಮಾರ್ಕ್ ಮಾಡಬೇಕು. ಟ್ಯೂಮರ್ ಮಾರ್ಕ್ ಮಾಡಿ ಇಲ್ಲಿ ಜಾಸ್ತಿ ಡೋಸ್ ಹೋಗಬೇಕು ಅಂತ ಅದನ್ನು ನಾವು ಡೋಸ್ ಕೊಡ್ತೀವಿ. ಈ ಪೇಷಂಟ್ಗೆ ಇಷ್ಟು ಡೋಸ್ ಕೊಡಬೇಕು, ಇಷ್ಟು ದಿವಸದಲ್ಲಿ ಕೊಡಬೇಕು ಅಂತ ಹೇಳ್ತೀವಿ. ಅದನ್ನು ಏನು ಮಾಡ್ತಾರೆ, ಫಿಸಿಸ್ಟ್ ಇರ್ತಾರೆ, ಅವರು ಪ್ಲ್ಯಾನ್ ಮಾಡಿಬಿಟ್ಟು ಆ ಪ್ಲ್ಯಾನಲ್ಲಿ ನಮಗೆ ತೋರಿಸ್ತಾರೆ. ಸೊ ನಮಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್, ಅದರಲ್ಲಿ ತುಂಬ ಕನ್ಫಾರ್ಮಿಟಿ ಇಂಡೆಕ್ಸ್ ಅಂತಾರೆ, ಯೂನಿಫಾರ್ಮಿಟಿ ಇಂಡೆಕ್ಸ್ ಅಂತಾರೆ, ಅದೆಲ್ಲ ಸರಿ ಇದೆಯಾ ಅಂತ ನೋಡಿಬಿಟ್ಟು ನಮ್ಗೆ ಬೇಕಾಗಿರೋ ಪ್ಲ್ಯಾನ್ ಬಂದ ಮೇಲೆ ಆ ಪ್ಲ್ಯಾನ್ನೇ ಮೆಷಿನ್ಗೆ ಫೀಡ್ ಮಾಡ್ತೀವಿ. ಬಿಕಾಸ್ ಈಗ ಬರೀ ನಮ್ಮ ಕಣ್ಣಲ್ಲಿ ಕಾಣ್ತಾ ಇದ್ವಿ, ಬರ್ತಾ ಇದೆ, ಬಟ್ ಅದನ್ನೇ ಮೆಷಿನಿಂದ ಹೊರಗೆ ಬರ್ತಾ ಇದೆ ಎಂದು ಕನ್ಫರ್ಮ್ ಮಾಡ್ಕೋಬೇಕು. ಬಿಕಾಸ್ ನಾವು ಒಂದು ಹೇಳಿಬಿಟ್ಟು ಮೆಷಿನಲ್ಲಿ ಸ್ವಲ್ಪ ವೇರಿಯೇಷನ್ ಬಂದರೆ ಪೇಷಂಟ್ಗೆ ಟ್ರೀಟ್ಮೆಂಟ್ ತಪ್ಪಾಗುತ್ತೆ. ಅದನ್ನೇ ಅವಾಯ್ಡ್ ಮಾಡೋಕ್ಕೆ ಮೆಷಿನಲ್ಲಿ ಫೀಡ್ ಮಾಡಿಬಿಟ್ಟು ಅದನ್ನು ಕ್ವಾಲಿಟಿ ಅಶ್ಯೂರೆನ್ಸ್ ಅಂದರೆ ಟೆಸ್ಟ್ ಮಾಡಿ ನಾವು ಕೊಡೋದು ಪ್ಲಸ್ ಮೆಷಿನಲ್ಲಿಂದ ಔಟ್ಪುಟ್ ಬರೋದು ಸೇಮಾ ಅಂತ ನೋಡಿಕೊಂಡು ಪೇಷಂಟ್ಗೆ ಕರೀತೀವಿ. ಸೊ ಆವಾಗ ಪೇಷಂಟ್ಗೆ ಕರೀಬಿಟ್ಟು ಏನು ಮಾಡ್ತೀವಿ ಅಂದರೆ ಈಗ ಮೆಷಿನಲ್ಲಿಂದ ನಾವು ಹೇಳೋದೇ ಬರ್ತಾ ಇದೆ ಅಂತ ಗೊತ್ತಾಗಿದೆ. ಈಗ ನಾವು ಹೇಳೋ ಜಾಗಕ್ಕೆ ಪೇಷಂಟ್ಗೆ ಹೋಗ್ತಾ ಇದೆಯಾ ಅಂತ ಗೊತ್ತಾಗಕ್ಕೆ ಪೇಷಂಟಲ್ಲಿ ಟೇಬಲಲ್ಲಿ ಮಲಗಿಸ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿರೋದನ್ನು ಕಳಿಸಿ ಆನ್ ಬೋರ್ಡ್ ಇಮೇಜ್ ವೆರಿಫಿಕೇಷನ್ ಮಾಡ್ತೀವಿ. ಸೊ ಆನ್ ಬೋರ್ಡ್ ಇಮೇಜ್ ವೆರಿಫಿಕೇಷನಲ್ಲಿ ಒಂದು ಕಾಲಿಗೆ ನಿಮಗೆ ಸಮ್ ಮಿಲಿಮೀಟರ್ ಚೇಂಜಸ್ ಆಲ್ಸೋ ಗೊತ್ತಾಗುತ್ತೆ. ಸೊ ಅದನ್ನೇ ಅಡ್ಜಸ್ಟ್ ಮಾಡಿಬಿಟ್ಟು ಈವನ್ ಆಫ್ಟರ್ ಸೋ ಮೆನಿ ಚೆಕ್ಸ್ ಓನ್ಲಿ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಓಕೆ. ಇನ್ನು ಡಾಕ್ಟರ್, ಈ ರೇಡಿಯೇಷನ್ ಆಂಕಾಲಜಿ ಒಬ್ಬ ಪೇಷಂಟಿಗೆ ಎಷ್ಟು ಮುಖ್ಯ? ವೆನ್ ಹಿ ಕಮ್ಸ್ ವಿತ್ ಅ ಕ್ಯಾನ್ಸರ್ ಎಷ್ಟು ಅವನಿಗೆ ಇದು ಅಗತ್ಯ ಇದೆ ಅಂತ ಅನ್ಸುತ್ತೆ? ಯೂಶ್ವಲಿ ಮೋಸ್ಟ್ಲಿ 1/3 ಆಫ್ ದ ಪೇಷಂಟ್ಗೆ ರೇಡಿಯೇಷನ್ ಬೇಕಾಗ್ಬೋದು. ಈಗ ಅರ್ಲಿ ಕೇಸ್ ವೋಕಲ್ ಕಾರ್ಡ್ ಧ್ವನಿ ಪಟ್ಟಿದ್ದಲ್ವಾ, ಅದಕ್ಕೆ ಮತ್ತು ಸೆಮಿನೋಮಾ ಅರ್ಲಿ ಕೇಸ್ಗೆ ಬರೀ ರೇಡಿಯೇಷನೇ ಸಾಕು. ಬಟ್ ಮೋಸ್ಟ್ ಆಫ್ ದ ಕ್ಯಾನ್ಸರ್ಗೆ ಇಟ್ ಈಸ್ ಆಲ್ವೇಸ್ ಇನ್ ಕಂಬೈನ್ಡ್ ಮೊಡಾಲಿಟಿ ಲೈಕ್ ವಿತ್ ಕೀಮೋಥೆರಪಿ ಆರ್ ವಿತ್ ಸರ್ಜರಿ. ಸಮ್ಟೈಮ್ಸ್ 3 ಸೇರಿ ಕೊಡ್ಬೋದು. ಸೊ ಇಟ್ಸ್ ಎ ಟೀಮ್ ವರ್ಕ್. ಆಂಕಾಲಜಿ ಇಸ್ ಎ ಟೀಮ್ ವರ್ಕ್ ವಿತ್ ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ ಆ್ಯಂಡ್ ಸರ್ಜಿಕಲ್ ಆಂಕಾಲಜಿ. ಸರ್ಜರಿ, ರೇಡಿಯೇಷನ್ 2 ಲೋಕೋ ರೀಜನಲ್, ಅದೇ ಲೋಕಲ್ ಟ್ಯೂಮರ್ ಪ್ಲಸ್ ಹತ್ತಿರ ಟ್ರೀಟ್ ಮಾಡುತ್ತೆ. ಕೀಮೋಥೆರಪಿ ಲೋಕಲ್ ಪ್ಲಸ್ ಸಿಸ್ಟಮಿಕ್ ಹೋಲ್ ಬಾಡಿಗೆ ಕೆಲಸ ಮಾಡುತ್ತೆ. ಸೊ ಇಟ್ಸ್ ಎ ಟೀಮ್ ವರ್ಕ್. ಎಲ್ಲರೂ 3 ಜನರು ಸೇರಿ ಮಾಡೋ ಕೆಲಸ. ಓಕೆ. ಇನ್ನು ಡಾಕ್ಟರ್, ಇದಕ್ಕೆ ಟ್ರೀಟ್ಮೆಂಟ್ ಸಮಯ ಎಷ್ಟು ಬೇಕಾಗುತ್ತೆ ಈ ಒಂದು?
ಇದು ಟೆಕ್ನಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿಂಪಲ್ ಟೆಕ್ನಿಕ್ ಆದರೆ ಒಂದು 5 ನಿಮಿಷ 6 ನಿಮಿಷದಲ್ಲಿ ಮುಗಿದೋಗುತ್ತೆ. ಸ್ವಲ್ಪ ಹೈಯರ್ ಟೆಕ್ನಿಕ್ ಆದರೆ ಒಂದು 10 to 12 ನಿಮಿಷವರೆಗೆ ತಗೋಬೋದು. ಬಟ್ ಆ ಪೇಷಂಟ್ ಏನಾಗಬೇಕಂದ್ರೆ ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ನಮಗೂ ಒಂದೇ ದಿವಸದಲ್ಲಿ ಟ್ರೀಟ್ಮೆಂಟ್ ಆಗೋದಿಲ್ಲ. ಒಬ್ಬೊಬ್ಬರಿಗೆ 10 ಟ್ರೀಟ್ಮೆಂಟಲ್ಲಿ ಆಗುತ್ತೆ, ಒಬ್ಬೊಬ್ಬರಿಗೆ 25 ಬೇಕಾಗುತ್ತೆ. ಈಗ ಹೆಡ್ ಆ್ಯಂಡ್ ನೆಕ್ ಕ್ಯೂರೇಟಿವ್ ಡೋಸ್ ಎಲ್ಲ 35 ದಿವಸ ಆಗುತ್ತೆ. ಮತ್ತು ಪ್ರಾಸ್ಟೇಟ್ ಅಂದರೆ ಕ್ಯಾನ್ಸರ್ ಇದೆ, ಅದಕ್ಕೆ 38 ದಿವಸ ಬರಬೇಕಾಗುತ್ತೆ. ಸೊ ಇದು ಏನಂದರೆ ವಾರಕ್ಕೆ 5 ದಿವಸ ರೇಡಿಯೇಷನ್ ಕೊಡ್ತಾರೆ, ಸ್ಯಾಟರ್ಡೇ ಸಂಡೇ ಕೊಡೋದಿಲ್ಲ. ಇದು ಸ್ಯಾಟರ್ಡೇ ಸಂಡೇ ರಜಾನ ಆವಾಗ ಮಾತ್ರ ಯಾಕೆ ಬಿಡಬೇಕು ಅನ್ನೋದಕ್ಕೆ ಇದು 2 ಡೇಸ್ ರಜಾ ಕೊಡೋದು ಫಾರ್ ದ ನಾರ್ಮಲ್ ಟಿಶ್ಯೂ ಟು ರೀಜನರೇಟ್. ಸಿನ್ಸ್ ಆವಾಗ ಕೇಳ್ಬೋದು ಆ 2 ದಿವಸ ಮಾತ್ರ ರೀಜನರೇಟ್ ಆಗುತ್ತೆ, ಟ್ಯೂಮರ್ಗೆ ಗೊತ್ತಾಗುತ್ತಾ ಸ್ಯಾಟರ್ಡೇ ಸಂಡೇ ಅಂತಾರೆ. ಬಟ್ ಟ್ಯೂಮರ್ಗೆ ಗೊತ್ತಾಗಲ್ಲ, ಹೋಲ್ಡ್ ವರ್ಲ್ಡ್ ಅದನ್ನು ಫಾಲೋ ಮಾಡ್ತಾರೆ ಅಂದ್ಕೊಂಡು. ಸೊ ಇಟ್ ವಿಲ್ ಬಿ ಕಾಮನ್ ಡೇ ಆಸ್ ಅ ಸ್ಯಾಟರ್ಡೇ ಸಂಡೇ. ಸೊ 5 days a week ಇರ್ತದೆ, ಸ್ಯಾಟರ್ಡೇ ಸಂಡೇ ವಿಲ್ ಬಿ ಆಫ್, ದೆನ್ ದ ರೇಡಿಯೇಷನ್ ವಿಲ್ ಕಂಟಿನ್ಯೂ. ಸೊ ಯೂಶಲಿ ಪೇಷಂಟ್ ಬರ್ತಾರೆ, ಒಂದು 15 to 20 minutes ವೇಟಿಂಗ್ ಟೈಮ್ ಇರ್ತದೆ, 10 to 15 minutes ಟ್ರೀಟ್ಮೆಂಟ್ ಟೈಮ್ ಇರ್ತದೆ, ಮನೆಗೆ ಹೋಗ್ತಾರೆ. ಓಕೆ ಡಾಕ್ಟರ್, ಇನ್ನು ರೇಡಿಯೇಷನ್ ಅಂತಂದರೆ ಜನಕ್ಕೊಂದು ಭಯ ಇರುತ್ತೆ. ಬಿಕಾಸ್ ಲಾಟ್ ಆಫ್ ರೇಡಿಯೇಷನ್ ಅಂತಂದರೆ ಇಟ್ಸ್ ಒಂದು ಡಿಫಿಕಲ್ಟ್ ಥಾಟ್. ಸೊ ಅದಕ್ಕೆ ಏನು ಹೇಳ್ತೀರಾ? ಹೌ ಇಟ್ ವರ್ಕ್ಸ್? ಇದಕ್ಕೇನು ಭಯ ಪಡಬೇಕಾ ಬೇಡವಾ? ಇದಕ್ಕೆ ರೇಡಿಯೇಷನ್ ಅನ್ನೋದು ತುಂಬ ಜನ ಕೇಳ್ತಾರೆ, ಏನು ರೇಡಿಯೇಷನ್ ತಗೋವಾಗ ಶಾಕ್ ಹೊಡೆಯುತ್ತಾ, ಕರೆಂಟ್ ಹೊಡೆಯುತ್ತಾ? ಐ ಜಸ್ಟ್ ಟೆಲ್ ದೆಮ್ ಅದರಿಂದ ಬರೋದು, ನಾನು ಫಸ್ಟೇ ಹೇಳಿದ್ದೀನಲ್ವಾ, ಅದರಿಂದ ಬರೋದು ಎಕ್ಸ್ರೇನೇ. ಈಗ ಎಕ್ಸ್ರೇ ಮಾಡುವಾಗ ನೋವಾಗುತ್ತಾ? ಆಗಲ್ಲ. ಆ ಥರನೇ CT ಸ್ಕ್ಯಾನ್ ಮಾಡುವಾಗ ನೋವಾಗುತ್ತಾ? ಆಗಲ್ಲ. ಸೊ ಇದರಿಂದ ಬರೋದನ್ನು ಹೈ ಎನರ್ಜಿ ಎಕ್ಸ್ರೇ. ಸೊ ಟ್ರೀಟ್ಮೆಂಟ್ ತಗೋವಾಗ ಅವ್ರಿಗೆ ನೋವು ಆಗೋದಿಲ್ಲ. ಬಟ್ ಏನಾಗುತ್ತೆ ಅಂದರೆ ಸೈಡ್ ಎಫೆಕ್ಟ್ ಬರುತ್ತೆ. ಬಟ್ ಅದಕ್ಕೋಸ್ಕರ ಹೆದರ್ಕೊಳ್ಳೋದು ಅವಶ್ಯ ಇಲ್ಲ. ಯಾಕಂದರೆ ಆ ಸೈಡ್ ಎಫೆಕ್ಟ್ಸ್ ಎಲ್ಲ ಟೆಂಪ್ರರಿ. ಟ್ರೀಟ್ಮೆಂಟ್ ತಗೋವಾಗ ಆಮೇಲೆ ಟ್ರೀಟ್ಮೆಂಟ್ ಮುಗಿಸ್ಬಿಟ್ಟು ಮೇ ಬಿ ಒಂದು 2 to 3 weeks, ದೆನ್ ಆಫ್ಟರ್ ದಟ್ ದೇ ವಿಲ್ ಬಿ ಫೈನ್, ದೇ ಕ್ಯಾನ್ ಹ್ಯಾವ್ ಅ ನಾರ್ಮಲ್ ಲೈಫ್. ಸೊ ರೇಡಿಯೇಷನ್ ಬಗ್ಗೆ ಹೆದರ್ಕೊಳ್ಳೋಕೆ ಅವಶ್ಯನೇ ಇಲ್ಲ, ಇಟ್ಸ್ ಅ ಮಿತ್. ಓಕೆ, ಈಗ ಈ ರೇಡಿಯೇಷನ್ ತೆಕ್ಕೊಳ್ಬೇಕಾದ್ರೆ ನೀವು ಹೇಳಿದ್ರೆ ಏನೋ ಭಯ ಪಡಬೇಕಾಗಿಲ್ಲ ಅಂತ. ಇದಕ್ಕೆ ಏನಾದ್ರು ಏಜ್ ಲಿಮಿಟ್ಸ್ಗಳಿದೆಯಾ? ಇಷ್ಟು ವಯಸ್ಸಿನವರಿಗೆ ಮಾತ್ರ ಇಸ್ ಇಟ್ ಸೂಟೇಬಲ್ ಅಥವಾ ಇಲ್ಲ ಎಲ್ರಿಗೂ ಕೂಡ ಅದಕ್ಕೆ? ಎಲ್ರಿಗೂ ಕೊಡ್ಬೋದು, ಬಟ್ ಯೂಶ್ವಲಿ ಲೆಸ್ ದೆನ್ 3 yearsಗೆ ನಾವು ಅವಾಯ್ಡ್ ಮಾಡ್ತೀವಿ. ಕಂಡೀಷನ್ ಕಾಲ್ಡ್ ಮೆಡ್ಲೋಬ್ಲಾಸ್ಟೋಮಾ ಅದೆಲ್ಲ ಇದೆ. ಬಟ್ ಆವಾಗ ಏನು ಮಾಡ್ತೀವಿ ಅಂದರೆ ಕೀಮೋಥೆರಪಿ ಕೊಟ್ಟುಬಿಟ್ಟು ಸ್ವಲ್ಪ ಮಿನಿಮಮ್ 3 years ಆಗೋವರೆ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಕೊಡ್ತೀವಿ. ಅದರ್ವೈಸ್ ದೇರ್ ಇಸ್ ನೋ ಏಜ್ ಲಿಮಿಟ್ ಫಾರ್ ರೇಡಿಯೇಷನ್. ಓಕೆ, ಇನ್ನು ರೇಡಿಯೇಷನ್ ತಗೋಬೇಕಾದ್ರೆ ಅವರಿಗೆಂತೂ ಪೇನ್ ಆಗುವಂಥ ಚಾನ್ಸಸ್ ಏನಾದ್ರು? ಏನು ಗೊತ್ತಿರೋದಿಲ್ಲ. ಪೇಷಂಟ್ ಬರ್ತಾರೆ, ಒಳಗೆ ಹೋಗಿ ಮಲ್ಕೋತಾರೆ, ಒಂದು 1/2 hour ಅಲ್ಲಾಡಾದ್ರು ಮಲ್ಕೋಬೇಕು. ಆವಾಗಲೂ ಇಫ್ ನಾವು ಪೇಷಂಟ್ಗೆ ಏನು ಹೇಳ್ತೀವಿ, ತುಂಬ ಟೆನ್ಷನ್ ಆಗ್ತಾ ಇದ್ರೆ ಅನ್ಕೊಂಡಿದ್ರೆ ನೀವು ಹಾಡು ರೆಕಾರ್ಡ್ ಮಾಡ್ಕೊಂಡು ಬನ್ನಿ, ನಮ್ಮ ಹತ್ರ ಇದು ಇದೆ, CD ಪ್ಲೇಯರ್ ಇದೆ, ಮೈಕ್ ಒಳಗೆ ಇದೆ. ಸೊ ಆ CDಯಲ್ಲಿ ಹಾಡು ಹೇಳ್ಕೊಂಡು ಯು ಕ್ಯಾನ್ ಜಸ್ಟ್, ನಿಮ್ಗೆ ಭಜನ್ ಬೇಕಾ ಭಜನ್ ಹಾಕ್ಕೊಳ್ಳಿ, ರ್ಯಾಪ್ ಸಾಂಗ್ ಬೇಕಾ ಹಾಕ್ಕೊಂಡು ಆರಾಮಾಗಿ ಕಣ್ಮುಚ್ಕೊಂಡು ಮಲ್ಕೊಂಡು ಆಮೇಲೆ ಎದ್ದು ಬರ್ಬೋದು, ಏನು ಗೊತ್ತಾಗೋದಿಲ್ಲ. ಓಕೆ, ಸೊ ಇನ್ನು ಈ ರೇಡಿಯೇಷನ್ ಅಂಡರ್ ಹೋಗುವಂಥ ಪೇಷಂಟ್ಸ್ ಅವ್ರದ್ದು ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ ಸ್ಟೈಲ್ ಇದೆಲ್ಲ ಹೇಗಿರ್ಬೇಕಾಗತ್ತೆ? ಇದನ್ನು ಕೇಳ್ತಾರೆ, ಡಾಕ್ಟರ್ ನಾನು ನಾನ್ ವೆಜ್ ತಿನ್ಬೋದಾ ರೇಡಿಯೇಷನ್ ತಗೋವಾಗ? ಸೊ ಆ ಥರ ಸ್ಪೆಸಿಫಿಕ್ ಆಗಿ ನಾನ್ ವೆಜ್ ತಿನ್ನಬಾರ್ದು ಅಂದ್ರೆ ಏನೂ ಇಲ್ಲ. ಏನು ಮಾಡುತ್ತೆ ಅಂದರೆ ರೇಡಿಯೇಷನ್ ಕೀಮೋ 2 ಸೇರಿ ತಗೋವಾಗ ಸಮ್ಟೈಮ್ಸ್ ಅವ್ರದ್ದು ಬ್ಲಡ್ ಕೌಂಟ್ ಸ್ವಲ್ಪ ಕಡಿಮೆ ಆಗ್ಬೋದು. ಅದಕ್ಕೋಸ್ಕರ ಹಸಿ ಪದಾರ್ಥ ಅದೇ ವಿತೌಟ್ ಕುಕ್ಕಿಂಗ್ ಇದೆಯಲ್ವಾ, ಅದು ತಗೊಳ್ಳಾದೇ ಇದ್ರೆ ಇನ್ಫೆಕ್ಷನ್ ಚಾನ್ಸಸ್ ವಿಲ್ ಬಿ ಕಮ್ಮಿ. ಯಾಕಂದ್ರೆ ಬಿಳಿ ರಕ್ತ ಸ್ವಲ್ಪ ಕಡಿಮೆ ಆಗುವಾಗ ನಮ್ಮ ಬಾಡಿ ಫೈಟ್ ಮಾಡೋದು, ಇನ್ಫೆಕ್ಷನ್ ಫೈಟ್ ಮಾಡೋದು ಕಷ್ಟ ಇರ್ತದೆ. ಸೊ ಹಸಿದು ತಿನ್ನೋದು, ಬಾಯ್ಲ್ಡ್ ಅಂಡ್ ಕುಕ್ಡ್ ಫುಡ್ ತಿಂದಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಾನ್ ವೆಜ್ ತಿನ್ಬೋದು, ಸ್ವಲ್ಪ ಖಾರ ಹುಳಿ ಅಂದರೆ ಸ್ಪೈಸ್ ಸ್ವಲ್ಪ ಕಡಿಮೆ ಮಾಡಬೇಕು ಅಷ್ಟೇ. ಬಿಕಾಸ್ ಒಬ್ಬೊಬ್ಬರಿಗೆ ತುಂಬ ಬ್ಲ್ಯಾಂಡ್ ಕೊಟ್ಟರೆ ಇಷ್ಟನೇ ಆಗಲ್ಲ, ತಿನ್ನೋದೇ ಇಲ್ಲ, ವೆಯ್ಟ್ ಲಾಸ್ ಆಗುತ್ತೆ. ಸೊ ವಿ ಜಸ್ಟ್ ಆಸ್ಕ್ ದೆಮ್ ಟು ರೆಡ್ಯೂಸ್ ಇಟ್ ಅಷ್ಟೇ. ಬಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಖಂಡಿತ ನೋ ಅಂತ ಹೇಳ್ಬಿಡ್ತೀವಿ. ಆ ಥರ ಬರುವಾಗ ಕಂಫರ್ಟಬಲ್ ಡ್ರೆಸ್ಸಸ್, ಕಂಫರ್ಟಬಲ್ ಕಾಟನ್ ಡ್ರೆಸ್ಸಸ್ ಹಾಕೋಬೇಕು. ಸ್ವಲ್ಪ ಸನ್ ಎಕ್ಸ್ಪೋಷರ್, ಬಿಸಿಲಲ್ಲಿ ತುಂಬ ಜಾಸ್ತಿ ಓಡಾಡಬಾರ್ದು, ಬಿಕಾಸ್ ಅದು ಸ್ಕಿನ್ನಲ್ಲಿ ರೇಡಿಯೇಷನ್ ರಿಯಾಕ್ಷನ್ ಸ್ವಲ್ಪ ಇರುತ್ತದೆ. ಅದನ್ನೇ ಇನ್ನೂ ಜಾಸ್ತಿ ಮಾಡಾದಿರೋಕ್ಕೆ ಸನ್ ಎಕ್ಸ್ಪೋಷರ್ ಸ್ವಲ್ಪ ಕಡಿಮೆ ಮಾಡಕ್ಕೆ ಹೇಳ್ತೀನಿ. ಅದಕ್ಕಿಂತ ಬೇರೆ ಏನು ಸ್ಪೆಷಲ್ ಆಗಿ ಇಲ್ಲ. ಒಬ್ಬೊಬ್ರಿಗೆ ಹೇಳ್ತೀನಿ, ನಿಮ್ಗೆ ಬಲವಾಗಿ ಇರಬೇಕಂದ್ರೆ ಇಫ್ ದೇ ಆರ್ ನಾಟ್ ಡಯಾಬಿಟಿಕ್, ಐಸ್ ಕ್ರೀಮ್, ಚಾಕ್ಲೇಟ್ಸ್ ಎಲ್ಲ ತಿನ್ಬೋದು, ಏನು ತೊಂದರೆ ಇಲ್ಲ.
ಸೊ ನಾರ್ಮಲ್ ಆಗಿ ಎಲ್ಲರೂ ತರಾನೇ ಅವರು ಕೂಡ ಇರ್ಬೋದು ವಿತ್ ಅ ವೆರಿ ಸ್ಮಾಲ್ ಚೇಂಜಸ್ ಅಂತ ಹೇಳ್ತೀರಾ. ಇನ್ನು ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ವಿ ಕ್ಯಾನ್ ಸಿ ಇನ್ ಡಿಫ್ರೆಂಟ್ ಏಜಸ್, ಎಲ್ಲ ಏಜಲ್ಲೂ ಸ್ಪೆಷಲಿ ಮಹಿಳೆಯರಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥದ್ದು. ಈಗ ಬಂದಾಗ ಟಾಪ್ ಕ್ಯಾನ್ಸರ್ಸ್ ಯಾವ್ಯಾವ್ದಿದೆ ಅಂತ ತಿಳಿಸ್ಕೊಂಡು. ಈಗ ನಮ್ಮ ಫೀಮೇಲ್ಸ್ ಅಲ್ಲಿ ಸರ್ವಿಕಲ್ ಕ್ಯಾನ್ಸರ್, ಅದು ಗರ್ಭಕೋಶದ ಬಾಯಿ ಇದೆ ಅಲ್ವಾ, ಅದಲ್ಲಿ ಬರೋ ಕ್ಯಾನ್ಸರ್ಸ್ ಇದೆ ಜಾಸ್ತಿ. ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಸ್ತನದ ಕ್ಯಾನ್ಸರ್ ಇದೆ. ಸೊ ಬಟ್ ನಾವು ಲಕ್ಕಿಲಿ ಏನಂದ್ರೆ ಅದು ಎರಡನ್ನೇ ನಾವು ಮುಂದೆನೆ ಕಂಡುಹಿಡಿಯೋಕ್ಕೆ ತುಂಬಾ ಚಾನ್ಸ್ ಇದೆ. ಏನಂದ್ರೆ ಗರ್ಭಕೋಶ ಬಾಯಲ್ಲಿ ಬರೋ ಕ್ಯಾನ್ಸರು ಪ್ಯಾಪ್ ಸ್ಮಿಯರ್ ಅಂತ ಒಂದು ಟೆಸ್ಟ್ ಇದೆ. ಅದು ಸ್ಕ್ರೀನಿಂಗ್ ಅಲ್ಲಿ ಮಾಡಿಕೊಂಡ್ರೆ ಮದುವೆ ಆಗಿರೋರು ಆಫ್ಟರ್ 2 years if they start doing it, ಈ ಕ್ಯಾನ್ಸರ್ ಆಗಿ ಅದು ಇನ್ವೇಸಿವ್ ಸ್ಟೇಜ್ ಆಗಕ್ಕೆ 10 to 12 years ಮುಂದ್ರೇನೆ ಕಂಡುಹಿಡಿಬಹುದು. ಸೊ ಇಟ್ಸ್ 100% ಅವಾಯ್ಡಬಲ್ ಅಂಡ್ ಕ್ಯೂರಬಲ್. ಸೆಕೆಂಡ್ ವಿಲ್ ಬಿ ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಆದರೆ ಆಫ್ಟರ್ 50 ಮ್ಯಾಮೋಗ್ರಾಮ್ ಮಾಡ್ಬೋದು. ಅದರಿಂದ ಮುಂದೆ ಅವರೇ ಅವರ ಸ್ತನದಲ್ಲಿ ಎಕ್ಸಾಮಿನ್ ಮಾಡಿಕೊಂಡು ಗಂಟು ಏನಾದರೂ ಕಾಣಿದ್ರೆ ನಮ್ಗೆ ಬಂದು ತೋರಿಸಿದ್ರೆ, ಡೌಟ್ ಇದ್ರೆ ವಿ ವಿಲ್ ಡೂ ಅನ್ ಅಲ್ಟ್ರಾಸೌಂಡ್. ಮೋರ್ ದೆನ್ 40 ಆದರೆ ನಾವು ಮ್ಯಾಮೋಗ್ರಾಮ್ ಮಾಡ್ತೀವಿ. ಸೊ ಕೈಯಲ್ಲಿ ಸಿಕ್ಕೋದೇ ಎಲ್ಲ ಗಂಟಂತ ಅರ್ಥ ಇಲ್ಲ, ಹೆದರ್ಕೊಳ್ಳೋದು ಬೇಡ. 80% ಆಫ್ ದ ಗಂಟು ನಾನ್ ಕ್ಯಾನ್ಸರಸ್ ಗಂಟು, ಓನ್ಲಿ 20% ಅದನ್ನು ಡಾಕ್ಟರ್ ಹತ್ರ ಬಂದು ತೋರಿಸಿದ್ರೆ ಅವರು ಕಂಡುಹಿಡಿದೇ ಹೇಳ್ತಾರೆ ನಿಮ್ಗೂ ಅದು ಕ್ಯಾನ್ಸರಾ ಇಲ್ವಾ ಅಂತ. ಆ ಥರ ಕಂಡುಹಿಡಿದ್ರೇನು ಇಟ್ ವಿಲ್ ಬಿ ಅರ್ಲಿ ಸ್ಟೇಜ್. ಸೊ ಸ್ಕ್ರೀನಿಂಗಲ್ಲಿ ಕಂಡುಹಿಡಿಯೋದೆಲ್ಲ ಅರ್ಲಿ ಸ್ಟೇಜ್ ಕ್ಯಾನ್ಸರ್. ಸೊ ಹೆದರ್ಕೊಳ್ಳೋದೇ ಬೇಡ, ಟ್ರೀಟ್ಮೆಂಟು ಇದೆ, ಕ್ಯೂರ್ಗೂ ಚಾನ್ಸ್ ಜಾಸ್ತಿ ಇದೆ. ಓಕೆ. ಡಾಕ್ಟರ್, ಒಂದು ಕ್ವೆಶ್ಚನ್, ಆಸ್ ಎ ನಾರ್ಮಲ್ ಜನರಾಗಿ ಯೋಚನೆ ಮಾಡೋದಾದ್ರೆ ಕ್ಯಾನ್ಸರ್ ಅಂದಿದ ತಕ್ಷಣ ಅವ್ರು ಹೆಂಗೆ ಅದನ್ನ ಇನಿಷಿಯಲ್ ಡೇಸಸ್ ಅಲ್ಲಿ ಸೆಲ್ಫ್ ಏನಾದ್ರು ಗೊತ್ತಾಗುತ್ತಾ, ಡಯಾಗ್ನೋಸ್ ಮಾಡ್ಕೋಬೋದಾ, ಅಥವಾ ಈ ತರ ಮುನ್ಸೂಚನೆ ಬಂದಿದ ತಕ್ಷಣ ಐ ಶುಡ್ ವಿಸಿಟ್ ಟು ದ ಹಾಸ್ಪಿಟಲ್ ಅಂತ ಅನ್ಕೋಬೇಕು ಅನ್ನೋದಕ್ಕೆ? ಆ ಥರ ನೋಡಿದ್ರೆ ಏರಿಯಾ ಬಗ್ಗೆ ಬೇರೆ ಬೇರೆ ಇರ್ತದೆ. ಸೊ ಸಿಂಪ್ಟಮ್ಸ್ ವಿಲ್ ಬಿ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಪ್ಲೇಸಸ್. ಈಗ ಬ್ರೈನ್ ಒಳಗಡೆ ಇದ್ದಿದ್ರೆ ಹೆಡ್ಏಕ್ ಬರ್ಬೋದು, ವಾಮಿಟಿಂಗ್ ಬರ್ಬೋದು, ಫಿಕ್ಸ್ ಥರ ಬರ್ಬೋದು. ಈಗ ಬೇರೆ ಬೇರೆ ಕಡೆ ಇರುವಾಗ ಗಂಟು ಅಥವಾ ಹುಣ್ಣು ಥರ ಬರ್ಬೋದು, ಕಂಟಿನ್ಯೂಸ್ ಕಾಫ್ ಬರ್ಬೋದು. ನಾವು ಇದೆಲ್ಲ ಯಾಕೆ ಹೇಳಲ್ಲ ಅಂದರೆ, ಸುಮ್ಮನೆ ನಾರ್ಮಲ್ ಕೆಮ್ಮು ಕೂಡ ಹೆದರ್ಕೊಂಡು ಬರ್ತಾರೆ, ಮೇಡಮ್ ನನಗೆ ಕ್ಯಾನ್ಸರ್ ಇದೆಯಾ ನೋಡಿ ಅಂತು. ಸೊ ಏನೇ ತುಂಬ ದಿನ ನಿಮಗೆ ಸಿಂಪ್ಟಮ್ಸ್ ಇದ್ರೆ, if it's bothering you, just consult a doctor. Doctor ನಿಮ್ಮಲ್ಲಿ they will take care about you. ಓಕೆ. ನಾವು ಫೈನಲಿ ಡಾಕ್ಟರ್, ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ, ಎಲ್ಲ ಜನರಲ್ಲೂ ಒಂದು ಕ್ಯಾನ್ಸರ್ ಅಂತ ಬಂದ್ಬಿಟ್ರೆ ಎಸ್ ಇಟ್ಸ್ ಅ ಡೆಡ್ಲಿ ಡಿಸೀಸ್, ಇನ್ನೇನೋ ಅದಕ್ಕೆ ಕ್ಯೂರ್ ಆಗೋಕೆ ಆಪ್ಷನ್ ಇಲ್ಲ ಅಂತ ಹೇಳ್ತಿರೋದು. ಬಟ್ ನೌಡೇಸ್ ದ ಮೆಡಿಕಲ್ ಇಸ್ ಡೂಯಿಂಗ್ ಲಾಟ್ ಆಫ್ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀವಿ? ಆ ಥರ ಹೆದರ್ಕೊಳ್ಳೋಕೆ ಅವಶ್ಯ ಇಲ್ಲ. ಯಾಕಂದರೆ ಈಗ ಸ್ಕ್ರೀನಿಂಗ್ ಪ್ರಾಸೆಸ್ಸು ಚೆನ್ನಾಗಿದೆ. ಸೊ ಅರ್ಲಿಯಾಗಿ ಕಂಡುಹಿಡಿಬೋದು. ಅರ್ಲಿಯಾಗಿ ಕಂಡುಹಿಡಿದ್ರೆ 100% ನಿಮಗೆ ಕ್ಯೂರ್ ಆಗೋಕ್ಕೆ ಚಾನ್ಸ್ ಇದೆ. ಇಲ್ಲ ಅಂದರೆ ಇಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಅಂದರೆ ಅದಕ್ಕೆ ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್ ಥೆರಪಿ ಆಪ್ಷನ್ಸ್ ಇದೆ. ಇಲ್ಲಿ ಅದನ್ನೂ ಆಗಿಲ್ಲ, ಇನ್ನು ಲಾಸ್ಟ್ ಸ್ಟೇಜಲ್ಲಿ ಗೊತ್ತಾಗುತ್ತೆ ಅನ್ನುವಾಗನೂ ನಮ್ಮದು ದಿಸ್ ಮೇ ಬಿ ಫಿಲಸಾಫಿಕಲ್, ಬಟ್ ವಾಟ್ ಎವ್ರಿಬಡಿ ವಿಲ್ ಥಿಂಕ್, you should have a peaceful death. Okay, it should be a smooth sail. And that can be given painless, calm. We can give quality of life to them. I'm talking about last stages. So initial stages it can be cured. ಅದು ಗೊತ್ತಾಗಿಲ್ಲ, ಲಾಸ್ಟಲ್ಲಿ ಬಂದಿದ್ರೇನು they can live as they were till their last life. They can have their proper quality of life, pain-free and happy life. ಓಕೆ. ಸೊ ವೀಕ್ಷಕರೇ, ಇದನ್ನೇ ನಾವು ಹೇಳಿದ್ದು ಏನಂತಂದರೆ, ಯಾವುದೇ ಭಯ ಇಲ್ಲದೆ ನಿಮ್ಮ ಯಾವುದೇ ಸಣ್ಣ ಕ್ಯಾನ್ಸರ್ ಇರಲಿ ಅದರ ಅಥವಾ ಲಾಸ್ಟ್ ಸ್ಟೇಜಲ್ಲಿದ್ದರೂ ಕೂಡ ನಿಮಗೆ ಅದಕ್ಕೆ ಒಂದಲ್ಲ ಒಂದು ಸೊಲ್ಯೂಷನ್ ಇದೆ ಅನ್ನೋವಂಥದ್ದು. ಸೊ ಇದ್ರ ಬಗ್ಗೆ ಡಾಕ್ಟರ್ ವೇದಪ್ರಿಯ ಮೇಡಮ್ ನಮ್ಮ ಜೊತೆ ತಿಳಿಸ್ಕೊಟ್ರು, ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಅಷ್ಟೇ, ನಿಮ್ಮ ಒಂದು ಯಾವುದೇ ಒಂದು ಪ್ರಾಬ್ಲಮ್ಸ್ ಬಂತು ಅಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಭಯ ಪಡದೆ ಒಂದು ಡಾಕ್ಟರನ್ನ ಕನ್ಸಲ್ಟ್ ಮಾಡೋದು ಇಟ್ ಇಸ್ ಅ ಬೆಸ್ಟ್ ಸಜೆಷನ್ ಅಂತ ನಮ್ಮ ಕಡೆಯಿಂದ ಕೂಡ ಹೇಳ್ತೀವಿ. ಸೊ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಆದಂಥ ನಮ್ಮ ನಾರಾಯಣ್ ಹೆಲ್ತ್ NH ನಿಮಗೋಸ್ಕರ ಇದೆ. ನೀವು ಕೂಡ ಬಂದು ಇಲ್ಲಿ ಟ್ರೀಟ್ಮೆಂಟನ್ನು ತಗೋಬೋದು. ನಾರಾಯಣ ಹೆಲ್ತ್. ಎಸ್ ವೀಕ್ಷಕರೇ, ಇವತ್ತು ಕ್ಯಾನ್ಸರ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕ್ಯಾನ್ಸರ್ ಅಂದಿದ ತಕ್ಷಣ ಬೇರೆ ಬೇರೆ ವಿಭಾಗಗಳಿರುತ್ತೆ. ಈಗ ನಾವು ಮಾತಾಡ್ತಾ ಇರುವಂಥದ್ದು ಒಂದು ಮೆಡಿಕಲ್ ಆಂಕಾಲಜಿಸ್ಟ್. ಎಸ್, ಮೆಡಿಕಲ್ ಆಂಕಾಲಜಿಸ್ಟ್ ಆದಂಥ ಡಾಕ್ಟರ್ ನವೀನ್ ಜಯರಾಮನ್ ಅನ್ವಿಕರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ. ಇನ್ನು ಡಾಕ್ಟರ್, ನಾವಿವತ್ತು ಕ್ಯಾನ್ಸರ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದರಲ್ಲಿ ಒಂದು ಮೆಡಿಕಲ್ ಆಂಕಾಲಜಿಸ್ಟ್ ಇದ್ರ ಬಗ್ಗೆ ತಿಳಿಸ್ಕೊಡಿ, ಇದ್ರ ಒಂದು ಕರ್ತವ್ಯ ಹೇಗಿರುತ್ತೆ? ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಅಲ್ಲ, ಇದು ಹಲವಾರು ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಇರುತ್ತೆ.
like surgical oncology, radiation oncology, medical oncology, and nuclear medicine. So ಏನಾಗುತ್ತೆ, ಸಮ್ ಕ್ಯಾನ್ಸರ್ಸ್ಗೆ ಎಲ್ಲ ಥರ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಫಸ್ಟು ಅಕಸ್ಮಾತ್ ಈಗ ಸ್ತನದ ಕ್ಯಾನ್ಸರ್ ಬಂತು, ಅವ್ರಿಗೆ ಫಸ್ಟು ಸರ್ಜರಿ ಬೇಕಾಗುತ್ತೆ. ಆ್ಯಂಡ್ ಬೇಸ್ಡ್ ಆನ್ ಸ್ಟೇಜ್ ಆಫ್ ದ ಕ್ಯಾನ್ಸರ್ ಆ್ಯಂಡ್ ಟೈಪ್ ಆಫ್ ಕ್ಯಾನ್ಸರ್, ಅಂದರೆ ಬೇಸ್ಡ್ ಆನ್ ಹಿಸ್ಟಾಲಜಿ, ಪೇಷಂಟಿಗೆ ಸರ್ಜರಿ ಆದಮೇಲೆ ಅಡ್ಜುವೆಂಟ್ ಟ್ರೀಟ್ಮೆಂಟ್ ಅಂತ ಬೇಕಾಗುತ್ತೆ. ರೇಡಿಯೇಷನ್ ಬೇಕಾಗುತ್ತೆ, ಕೀಮೊಥೆರಪಿನೂ ಬೇಕಾಗುತ್ತೆ. ಸೊ ಮೆಡಿಕಲ್ ಆಂಕಾಲಜಿ ಈಸ್ ಫೋಕಸ್ಡ್ ಆನ್ ಗಿವಿಂಗ್ ಕೀಮೊಥೆರಪಿ. ಔಷಧಿ ಮೂಲಕ ಕ್ಯಾನ್ಸರಿನ ಜೀವಕೋಶ ಇದಿರುತ್ತಲ್ಲ, ಕಣಗಳು, ಅದು ನಾಶಪಡಿಸುತ್ತೆ ಮೆಡಿಕಲ್ ಆಂಕಾಲಜಿ. ಅದರಲ್ಲಿ ಬರೀ ಕೀಮೊಥೆರಪಿ ಇಲ್ಲದೆ ಹಾರ್ಮೋನಲ್ ಥೆರಪಿ ಆ್ಯಂಡ್ ವಾಟ್ ಕಾಲ್ಡ್ ಇಮ್ಯುನೊಥೆರಪಿ ಆ್ಯಂಡ್ ಟಾರ್ಗೆಟೆಡ್ ಥೆರಪಿ, ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇದೆ. ಓಕೆ, ಇನ್ನು ಡಾಕ್ಟರ್ ಹೇಳಿದ್ರಿ ಮೆಡಿಕಲ್ ಆಂಕಾಲಜಿ ಅಂದಿದ ತಕ್ಷಣ ಕೀಮಿಯೋಥೆರಪಿ ಇಸ್ ಒನ್ ಆಫ್ ಇಟ್ ಅಂತ. ಏನಿದು ಕೀಮಿಯೋಥೆರಪಿ ಅಂದರೆ ಏನು, ಯಾವ ಥರ ಥೆರಪಿ ಇದು? ಕೀಮೊಥೆರಪಿ ಅಂದರೆ ನಾವು ಔಷಧಿ, ನಾರ್ಮಲ್ ಔಷಧಿ ಹೆಂಗೆ ಯೂಸ್ ಮಾಡ್ತೀವಿ. ಬಟ್ ದಿಸ್ ಕೀಮೊಥೆರಪಿ ಡ್ರಗ್ಸ್ ಏನಿರುತ್ತೆ, ಅದು ಕ್ಯಾನ್ಸರ್ ಸೆಲ್ಸಲ್ಲಿ ಏನು ಡಿಫೆಕ್ಟ್ ಇರುತ್ತೆ, ಆ ಡಿಫೆಕ್ಟ್ ಕಂಡು ಹಿಡಿದು ಯೂಶಲಿ ಕ್ಯಾನ್ಸರ್ ಸೆಲ್ಸ್ ಮೇಲೆ ಜಾಸ್ತಿ ಕೆಲಸ ಮಾಡುತ್ತೆ. ಸೊ ಅದು ಕ್ಯಾನ್ಸರ್ ಸೆಲ್ಸು ಒಂದು ಏನು ವೀಕ್ನೆಸ್ ಇದೆ, ಅದು ವೀಕ್ನೆಸ್ ನೋಡೋದು ಡ್ಯಾಮೇಜ್ ಮಾಡುತ್ತೆ ಆ್ಯಕ್ಚುಲಿ. ಓಕೆ, ಸೊ ನಾರ್ಮಲ್ ಸೆಲ್ಸು ಎಫೆಕ್ಟ್ ಆಗುತ್ತೆ, ಬಟ್ ಲೆಸ್ ಕಂಪೇರ್ಡ್ ಟು ದ ಕ್ಯಾನ್ಸರ್ ಸೆಲ್ಸ್. ಓಕೆ, ಇನ್ನು ಇಟ್ಸ್ ಜಸ್ಟ್ ಲೈಕ್ ಅ ನಾರ್ಮಲ್ ಡ್ರಗ್ಸ್ ಅಂತ ಹೇಳ್ತೀರಿ. ಸೊ ಯಾವ ಥರ ತಗೋಬೇಕು? ಇಸ್ ಇಟ್ ಲೈಕ್ ಇಂಜೆಕ್ಷನ್ ಥರ ಇರುತ್ತಾ, ಟ್ಯಾಬ್ಲೆಟ್ಸ್ ಥರ ಇರುತ್ತಾ, ಯಾವ ಥರ? ಇಂಜೆಕ್ಷನ್ಸ್ ಇದ್ದಾವೆ, ಟ್ಯಾಬ್ಲೆಟ್ಸ್ ಇದ್ದಾವೆ. ಕೀಮೊಥೆರಪಿ ಡ್ರಗ್ಸ್ ಬೇಸ್ಡ್ ಆನ್ ಟೈಪ್ ಆಫ್ ಕ್ಯಾನ್ಸರ್, ಬೇಸ್ಡ್ ಆನ್ ಸ್ಟೇಜ್ ಆಫ್ ಕ್ಯಾನ್ಸರ್, ನಾವು ಬೇರೆ ಬೇರೆ ಔಷಧಿಗಳು ಬೇರೆ ಬೇರೆ ಕಾಂಬಿನೇಷನಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಕ್ಯಾನ್ಸರಿಗೆ ಸಮ್ ಕ್ಯೂರಬಲ್ ಕ್ಯಾನ್ಸರ್ ದೇರ್ ಇಸ್ ಎ ಡೆಫಿನೆಟಿವ್ ಟ್ರೀಟ್ಮೆಂಟ್ ಲೈಕ್ ಸರ್ಜರಿ, ರೇಡಿಯೋಥೆರಪಿ. ಸರ್ಜರಿ ಮಾಡೋಕ್ಕಾಗಲ್ಲ ಅಂದರೆ ರೇಡಿಯೋಥೆರಪಿ ಮಾಡ್ತೀವಿ. ಸೊ ಅದು ಡೆಫಿನೆಟಿವ್ ಕೀಮೊಥೆರಪಿಗೆ ಇದು ಡೆಫಿನೆಟಿವ್ ಟ್ರೀಟ್ಮೆಂಟಿಗೆ ಕೀಮೊಥೆರಪಿ ಆ್ಯಕ್ಟ್ಸ್ ಆಸ್ ಎ ಸಪೋರ್ಟಿವ್ ರೋಲ್. ಈಗ ಫಸ್ಟಿಗೆ ಪೇಷಂಟಿಗೆ ಆಪರೇಷನ್ ಮಾಡೋಕ್ಕಾಗಲ್ಲ, ಗಡ್ಡೆ ದೊಡ್ಡದಿದೆ. ಸೊ ನಾವು ಕೀಮೊಥೆರಪಿ ಕೊಟ್ಟು ಸೈಜ್ ರೆಡ್ಯೂಸ್ ಮಾಡ್ಕೊಂಡು ಮುಂದೆ ಸರ್ಜರಿ ಮಾಡೋಕ್ಕೆ ಅನುಕೂಲ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ. ಅದಕ್ಕೆ ನಿಯೋರ್ಜೆಂಟ್ ಕೀಮೊಥೆರಪಿ ಅಂತ ಮಾಡ್ತೀವಿ. ಅಕಸ್ಮಾತ್ ಸರ್ಜರಿ ಎಲ್ಲ ಆಗಿರುತ್ತೆ, ಬಟ್ ಆದರೆ ನಾವು ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಸ್ವಲ್ಪ ಹರಡಿರುತ್ತೆ, ಎಲ್ಲೆಲ್ಲೂ ಹರಡಿರುತ್ತೆ, ಮೂಳೆಯಲ್ಲಿ, ಲಿವರಲ್ಲಿ, ಲಂಗ್ಸಲ್ಲಿ ಎಲ್ಲೆಲ್ಲೇ ಹರಡಿರುತ್ತೆ. ಅದು ಕಣ್ಣಿಗೆ ಕಾಣಿಸಲ್ಲ. ಅದು ನಾಶಪಡಿಸೋಕ್ಕೆ ಕೀಮೊಥೆರಪಿ, ಸರ್ಜರಿ ಇಲ್ಲ ರೇಡಿಯೋಥೆರಪಿ ಆದಮೇಲೆ ಬಳಸ್ತೀವಿ. ಸಮ್ಟೈಮ್ಸ್ ಕೀಮೊಥೆರಪಿ ರೇಡಿಯೇಷನ್ ಎಫೆಕ್ಟ್ ಜಾಸ್ತಿ ಮಾಡೋಕ್ಕೆ ಕೊಡ್ತೀವಿ ಅಲಾಂಗ್ ವಿತ್ ರೇಡಿಯೇಷನ್. ದಟ್ ಈಸ್ ಕಾಲ್ಡ್ ಕನ್ಕರೆಂಟ್ ಕೀಮೊಥೆರಪಿ. ಓಕೆ, ಆ್ಯಂಡ್ ಸ್ವಲ್ಪ ಅದು ಸ್ಟೇಜ್ 4 ಕ್ಯಾನ್ಸರ್ ಇರುತ್ತೆ, ಅಲ್ಲಿ ವಾಸಿ ಮಾಡೋಕ್ಕಾಗಲ್ಲ, ಸರ್ಜರಿ ರೋಲ್ ಇರಲ್ಲ, ರೇಡಿಯೇಷನ್ ರೋಲ್ ಇರಲ್ಲ. ಆವಾಗ ಕ್ಯಾನ್ಸರನ್ನು ಕಂಟ್ರೋಲ್ ಮಾಡೋಕ್ಕೆ ಡ್ರಗ್ಸ್ ಕೊಡ್ತೀವಿ, ಕೀಮೊಥೆರಪಿ ಕೊಡ್ತೀವಿ. ಅದಕ್ಕೆ ಪ್ಯಾಲಿಟಿವ್ ಕೀಮೊಥೆರಪಿ ಅಂತ. ಇನ್ನು ಡಾಕ್ಟರ್, ಈ ಒಂದು ಕ್ಯಾನ್ಸರ್ ಪೇಷಂಟ್ ಅಂತ ಹೇಳಿ ಬಂದಾಗ ಅವರಿಗೆ ಈ ಕೀಮಿಯೋಥೆರಪಿ ಎಷ್ಟು ಮಟ್ಟಿಗೆ ಅಗತ್ಯ ಆಗುತ್ತೆ? ಅಂದರೆ ಈಸ್ ಇಟ್ ಲೈಕ್ 100% ಕ್ಯಾನ್ಸರ್ ಪೇಷಂಟ್ಸ್ ನೀಡ್ ದಿಸ್ ಆರ್ ಯಾವ ಥರ? ಮೋಸ್ಟ್ ಆಫ್ ದ ಕ್ಯಾನ್ಸರ್ ಪೇಷಂಟಿಗೆ ಕೀಮೊಥೆರಪಿ ಬೇಕಾಗುತ್ತೆ. ಬಟ್ ಸಮ್ ಕೇಸಸ್ ಲೈಕ್ ವೆರಿ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಅಲ್ಲಿ ಹಾರ್ಮೋನಲ್ ರಿಸೆಪ್ಟರ್ ಎಲ್ಲ ಪಾಸಿಟಿವ್ ಇರುತ್ತೆ, HER2 ರಿಸೆಪ್ಟರ್ ನೆಗೆಟಿವ್ ಇರುತ್ತೆ. ಆ್ಯಂಡ್ ಸಮ್ ವೆರಿ ಅರ್ಲಿ ಸ್ಟೇಜ್ ಕ್ಯಾನ್ಸರ್ಸ್ ಕೀಮೊಥೆರಪಿ ಕ್ಯಾನ್ ಬಿ ಅವಾಯ್ಡೆಡ್. ಓಕೆ, ಇನ್ನು ಈ ಕೀಮಿಯೋಥೆರಪಿ ತಗೊಳ್ಳೋದ್ರಿಂದ ಒಬ್ಬ ಪೇಷಂಟಿಗೆ ತುಂಬ ನೋವಾಗುವಂಥದ್ದು, ಪೇನ್ಫುಲ್, ಈ ಥರದ್ದೆಲ್ಲ ಹೆಂಗೆ ಡಾಕ್ಟರ್? ನಾಟ್ ಆಲ್ ಕೀಮೊಥೆರಪಿ ಆರ್ ಪೇನ್ಫುಲ್. ಎಲ್ಲ ಕೀಮೊಥೆರಪಿದು ಅದರದೇ ಥರ ಇದು ಏನು ಸೈಡ್ ಎಫೆಕ್ಟ್ಸ್ ಇದೆ. ಇಟ್ ಡಿಪೆಂಡ್ಸ್ ಆನ್ ದ ಕೀಮೊಥೆರಪಿ ಯೂಸ್. ಸಮ್ ಡ್ರಗ್ಸ್ ಲೈಕ್ ಪ್ಯಾಕ್ಲೆಟಾಕ್ಸೆಲ್, ಡೋಸೋಟಾಕ್ಸೆಲ್ ನಾವು ಯೂಸ್ ಮಾಡ್ತೀವಲ್ಲ, ಅದು ಸ್ವಲ್ಪ ಪೇನ್ಫುಲ್ ಇರುತ್ತೆ. ರೆಸ್ಟ್ ಯೂಶಲಿ ವೋಂಟ್ ಪೇನ್ಫುಲ್. ಒಂದು ಕೀಮೊಥೆರಪಿದು ಹಾರ್ಟ್ ಮೇಲೆ ಒತ್ತಡ ಜಾಸ್ತಿ ಇರ್ಬೋದು, ಒಂದು ಕೀಮೊಥೆರಪಿದು ಕಿಡ್ನಿ ಮೇಲೆ ಒತ್ತಡ ಜಾಸ್ತಿ ಇರ್ಬೋದು, ಒಂದು ಕೀಮೊಥೆರಪಿದು ಲಿವರ್ ಮೇಲೆ ಒತ್ತಡ ಜಾಸ್ತಿ ಇರುತ್ತೆ. ಸೊ ಇಟ್ ವೇರೀಸ್. ಓಕೆ ಡಾಕ್ಟರ್, ಈಸ್ ದಟ್ ಕೀಮಿಯೋಥೆರಪಿ ತಗೊಂಡ ಮೇಲೆ ಲೈಫ್ ಸ್ಟೈಲ್ ಚೇಂಜಸ್ ಆಗುತ್ತೆ ಅನ್ನೋ ಥರ? More than physical changes, there will be more of a psychological changes, lifestyle changes in there. Because ಈಗ ಹಾರ್ಟ್ ಪೇಷಂಟ್ ಯಾರಾದರೂ ಇದ್ದರೆ, ಪೇಷಂಟ್ ಥಿಂಕ್ಸ್ ಹಿಸ್ ಹಾರ್ಟ್ ಈಸ್ ಹ್ಯಾವಿಂಗ್ ಎ ಪ್ರಾಬ್ಲಮ್. ಬಟ್ ಕ್ಯಾನ್ಸರ್ ಪೇಷಂಟ್ ಏನು ಮಾಡುತ್ತೆ, ಅವ್ರ ಫುಲ್ ದೇಹನ ಪ್ರಾಬ್ಲಮ್, ಅವರಿಗೆ ಪ್ರಾಬ್ಲಮ್ ಅಂತ ಆ ಥರ ಇದು ಇರುತ್ತೆ, ಸೈಕಲಾಜಿಕಲ್ ಎಫೆಕ್ಟ್ ಇರುತ್ತೆ. ಸೊ ಅಲಾಂಗ್ ವಿತ್ ಆಲ್ ದ ಮೋಡ್ಸ್ ಆಫ್ ಟ್ರೀಟ್ಮೆಂಟ್, ಸೈಕಲಾಜಿಕಲ್ ಆಸ್ಪೆಕ್ಟ್ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದರೆ ಯಾವ ಥರ ಸ್ಕ್ರೀನಿಂಗ್ ಮಾಡೋದು? ಯೂಶಲಿ ಪೇಷಂಟ್ಸ್ ಸಿಂಪ್ಟಮ್ಸ್ ಇದು ಬಂದಾಗ, ಸ್ತನದಲ್ಲಿ ಗಂಟು ಬಂತು, ಇಲ್ಲಾಂದರೆ ಮತ್ತೆ ಮುಟ್ಟು ಹೋಗ್ತಾ ಇರೋದು, ನಿಂತ ಮೇಲೂ ಮುಟ್ಟು ಹೋಗೋದು, ಇಲ್ಲಾಂದರೆ ಏನಾದ್ರೆ ಗಂಟು, ಆ ಥರ ಸಿಂಪ್ಟಮ್ಸ್ ಆಗಿ ಬಂದಾಗ ಅವ್ರಿಗೆ ನಾವು ಕ್ಯಾನ್ಸರ್ ಇದೆ ಅಂತ ಪತ್ತೆ ಹಚ್ಚೋದು, ಅದಕ್ಕೆ ನಾವು ಡಯಾಗ್ನೋಸಿಸ್ ಅಂತೀವಿ. ಬಟ್ ಏನು ಕ್ಯಾನ್ಸರ್ ಲಕ್ಷಣನೇ ಇರಲ್ಲ, ಏನು ಸಿಂಪ್ಟಮ್ಸ್ ಇರಲ್ಲ, ನಾರ್ಮಲ್ ಜನರು ಬಂದು ಕ್ಯಾನ್ಸರ್ ಇದೇನೇ ಇಲ್ಲ ಅಂತ ಚೆಕ್ ಮಾಡಿಸ್ಕೊಂತಾರಲ್ಲ, ಅದು ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ.
ತುಂಬ ಕ್ಯಾನ್ಸರ್ಗೆ ಇದು ಇದೆ, ರೆಕಮೆಂಡೇಶನ್ ಇದೆ ಸ್ಕ್ರೀನಿಂಗಿಗೆ. ಲೈಕ್ ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರು, ಅದರಲ್ಲಿ ಮ್ಯಾಮೋಗ್ರಫಿ ರೋಲ್ ಇದೆ, ಎಕ್ಸಾಮಿನೇಷನ್ ರೋಲ್ ಇದೆ. ಆಮೇಲೆ ಪ್ರಾಸ್ಟೇಟ್ ಕ್ಯಾನ್ಸರಿಗೆ ಪ್ರಾಸ್ಟೇಟ್ ಡಿಜಿಟಲ್ ರೆಕ್ಟಮ್ ಎಕ್ಸಾಮಿನೇಷನ್ ರೋಲ್ ಇದೆ, PSA ಲೆವೆಲ್ ನಾವು ಯೂಸ್ ಮಾಡ್ತೀವಿ. ಕೋಲನ್ ಕ್ಯಾನ್ಸರಿಗೆ ಕೊಲೋನೋಸ್ಕೋಪಿ ಮಾಡಿಸ್ತೀವಿ. ಆಮೇಲೆ ಸರ್ವೈಕಲ್ ಕ್ಯಾನ್ಸರಿಗೆ ಇದೇನಾ ಇಲ್ಲ ಅಂತ ನೋಡೋಕ್ಕೆ ಪ್ಯಾಪ್ ಸ್ಮಿಯರ್ ಅಂತ ಯೂಸ್ ಮಾಡ್ತೀವಿ. ಸೊ ಆಲ್ ದಿಸ್ ಕ್ಯಾನ್ಸರ್ಸ್ ದೇರ್ ಆರ್ ಡೆಫಿನೆಟ್ ರೆಕಮೆಂಡೇಶನ್ ಫಾರ್ ಸ್ಕ್ರೀನಿಂಗ್. ಸೊ ಅಕಾರ್ಡಿಂಗ್ ಟು ಯು, ಒಬ್ಬ ನಾರ್ಮಲ್ ಆಗಿರೋರು ಕೂಡ ಇಫ್ ದೇ ಹ್ಯಾವ್ ಡೌಟ್ಸ್ ಫಾರ್ ದಿಸ್, ಅವರು ಈ ಸ್ಕ್ರೀನಿಂಗ್ ಮಾಡಿಸ್ಬೇಕು. ಹೌದೌದು, ಅಲ್ಲ ಡೌಟ್ಸ್ ಏನಲ್ಲ. ಸೊ ಆ್ಯಂಡ್ ಸೊ ಏಜ್ ಕ್ರಾಸ್ ಆದಮೇಲೆ ಇಟ್ಸ್ ಬೆಟರ್ ಟು ಗೋ ಫಾರ್ ಸ್ಕ್ರೀನಿಂಗ್ ಪ್ರೊಫೈಲ್. ಬಿಕಾಸ್ ಯಾವ್ದಾರು ಕ್ಯಾನ್ಸರ್ ಆಗಲಿ ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿದರೆ ಕ್ಯೂರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಸೊ ಅವೇರ್ನೆಸ್ ಅಬೌಟ್ ಕ್ಯಾನ್ಸರ್ ಆ್ಯಂಡ್ ಅಬೌಟ್ ದಿ ಸ್ಕ್ರೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನವಡೇಸ್ ತುಂಬ ಜನಕ್ಕೆ ಇದ್ರದ್ದು ಒಂದು ಪ್ರಾಬ್ಲಮ್ ಇದೆ. ಸೊ ಕೆನ್ ಯು ಜಸ್ಟ್ ನಮಗೋಸ್ಕರ ಹೇಳ್ತೀರಾ ಈ ಒಂದು ಕಾಸಸ್ ಏನಾಗ್ಬೋದು ಅಂತ ಕ್ಯಾನ್ಸರ್ಸ್ಗೆ? ಕ್ಯಾನ್ಸರ್ಗೆ ಮೋಸ್ಟ್ ಕಾಮನ್ ಕಾಸ್ ಅಂದರೆ ಫ್ಯಾಕ್ಟರ್, ಇಟಿಯಾಲಜಿಕಲ್ ಫ್ಯಾಕ್ಟರ್ ಇಸ್ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗುತ್ತೆ. ಅಪ್ ಟು 50 ಕಮ್ಮಿನೇ ಇರುತ್ತೆ. ಅಬೌವ್ 50 ಎವ್ರಿ 10 years ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಫ್ ಯು ಟೇಕ್ ಅರೌಂಡ್ 80 years, around many patients will have prostatic cancer and they die of some other cause than prostatic cancer. ಕ್ಯಾನ್ಸರ್ ಇದೆ ಅಂತಲೂ ಗೊತ್ತಿರಲ್ಲ, ದೇ ಡೈ ಆಫ್ ಸಮ್ ಅದರ್ ಕಾಸ್. ಸೊ ಏಜ್ ಆಗ್ತಾ ಆಗ್ತಾ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ದ ಮೋಸ್ಟ್ ಕಾಮನ್ ಕಾಸ್ ಇಟಿಯಾಲಜಿಕಲ್ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್ ಈಸ್ ಸ್ಮೋಕಿಂಗ್. Smoking is known to cause around 15 to 17 different types of cancer. Okay, there is a role for diet also, there is a role for other things also, but it is still controversial. Diet ಇಂದ ಈ ಕ್ಯಾನ್ಸರ್ ಎಷ್ಟಾಗುತ್ತೆ ಅಂತ. ಆಮೇಲೆ ಫಿಸಿಕಲ್ ಇನ್ಆಕ್ಟಿವಿಟಿ ಆಗೋದು, ಬೊಜ್ಜುತನ, ಒಬೆಸಿಟಿ, ಅದನ್ನು ಕ್ಯಾನ್ಸರ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಓಕೆ, ಇನ್ನು ಡಾಕ್ಟರ್ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ಕಂಡುಬರ್ತಾ ಇರುವಂಥ ಟಾಪ್ ಕ್ಯಾನ್ಸರ್ಸ್ ಎಸ್ಪೆಷಲಿ ಪುರುಷರಲ್ಲಿ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇಸ್ ಲಂಗ್ ಕ್ಯಾನ್ಸರ್ ಫಾಲೋಡ್ ಬೈ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್. ಎಸ್ಪೆಷಲಿ ಎಲ್ಲಿ ಯಾವ ಏರಿಯಾಸಲ್ಲಿ ತಂಬಾಕು, ಅಡಿಕೆ ಸೇವನೆ ಎಲ್ಲ ಜಾಸ್ತಿ ಇರುತ್ತೆ, ಸ್ಮೋಕಿಂಗ್ ಜಾಸ್ತಿ ಇರುತ್ತೆ, ಅಲ್ಲಿ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ತುಂಬ ಜಾಸ್ತಿ ಇದೆ. ಅದಾದಮೇಲೆ ಸ್ಟಮಕ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಇದೆ, ಕೋಲಾನ್ ಕ್ಯಾನ್ಸರ್ ಜಾಸ್ತಿ ಇದೆ, ಲಿವರ್ ಕ್ಯಾನ್ಸರ್ ಜಾಸ್ತಿ ಇದೆ, ಫಾಲೋಡ್ ಬೈ ಪ್ರಾಸ್ಟೇಟ್ ಅಂಡ್ ಅದರ್ ಕ್ಯಾನ್ಸರ್ ಇನ್ ಇಂಡಿಯಾ. ಡಾಕ್ಟರ್, ಫೈನಲ್ ಕ್ವೆಶ್ಚನ್ ಏನಂತಂದರೆ, ತುಂಬ ಜನಕ್ಕೆ ಒಂದು ಭಯ ಇದೆ, ಕ್ಯಾನ್ಸರ್ ಅನ್ನುವಂಥದ್ದು ಒಮ್ಮೆ ಬಂದುಬಿಟ್ರೆ ಅದು ಹೋಗಲ್ಲ, ಮನುಷ್ಯನನ್ನು ಸಾಯಿಸೇ ಬಿಡುತ್ತೆ ಅಂತ. ಇದ್ರ ಬಗ್ಗೆ ಈಗ ಆಲ್ರೆಡಿ NH ಆಸ್ಪತ್ರೆ ಸಾಕಷ್ಟು ಕಾರ್ಯವನ್ನು ನಿರ್ವಹಿಸಿದೆ, ಇದ್ರ ಬಗ್ಗೆ ನೀವೇನು ಅವೇರ್ನೆಸ್ ಕೊಡ್ತೀರಾ? ಬಹುತೇಕ ಕ್ಯಾನ್ಸರ್ಗಳು ಅರ್ಲಿ ಸ್ಟೇಜಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯೂರ್ ಮಾಡ್ಬೋದು. ಎಸ್ಪೆಷಲಿ ಇದು ಸ್ತನದ ಕ್ಯಾನ್ಸರ್ ಇಟ್ಕೊಳ್ಳಿ, ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಇಂಡಿಯಾ ಇನ್ಫ್ಯಾಕ್ಟ್. ಓಕೆ, ಅದರಲ್ಲಿ ಏನಾಗುತ್ತೆ ಅಂದರೆ, ಇಫ್ ಯು ಡಯಾಗ್ನೋಸ್ breast cancer in early stage 1, the curative chance is around 90% and above. And stage 2 ಅಲ್ಲಿ diagnose ಮಾಡಿದ್ರೆ 80 to 85% and above the chance of cure. So, and also cervical cancer also, the second most common cancer. ಅದರಲ್ಲೂ chances of cure is very high if you diagnose it early. ವೀಕ್ಷಕರೇ, ಕೇಳಿದ್ರಲ್ಲ, ಕ್ಯಾನ್ಸರ್ ಅನ್ನುವಂಥದ್ರಲ್ಲಿ ಭಯ ಬೇಡ, ಅದಕ್ಕೆ ಕ್ಯೂರ್ ಮಾಡೋದಕ್ಕೆ ಎಲ್ಲ ಥರದ ಕೆಲಸವನ್ನು ನಮ್ಮ NH ಆಸ್ಪತ್ರೆ ನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ಹೇಳಿದಾಗೆ ನಮ್ಮ ಲೈಫ್ ಸ್ಟೈಲ್ನಲ್ಲಿರುವಂಥ ಒಂದು ವ್ಯತ್ಯಾಸಗಳನ್ನು ನಾವು ಕಂಡುಕೊಂಡ್ರೆ ಎಷ್ಟೋ ಬಾರಿ ನಾವು ಇದರಿಂದ ಗುಣಮುಖರಾಗ್ಬೋದು ಅನ್ನೋದನ್ನು ಡಾಕ್ಟರ್ ನವೀನ್ ಅವರು ಹೇಳಿದ್ರು. ಅವರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ